ಥ್ಯಾಂಕ್ ಯು ಫಾದರ್. ಐ ಪ್ರೈಸ್ ಯು ಫಾರ್ ದಿಸ್ ವಂಡರ್ಫುಲ್ ಟೈಮ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ದೂರದಿಂದ ದೇಶ ವಿದೇಶಗಳಿಂದ ವೀಕ್ಷಿಸ್ತಿರ್ತಕ್ಕ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿಗಳೇ, ಬಹಳ ಜಾಗ್ರತೆಯಿಂದ ನೀವು ಈ ಮಾತುಗಳನ್ನು ಗಮನಿಸ್ತೀರಿ. ಯಾಕಂದರೆ ಈ ಲೋಕದ ಯಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಕಷ್ಟಗಳು, ಬಾಧೆಗಳು, ವೇದನೆಗಳು, ಸಮಸ್ತ ತೊಂದರೆಗಳು ದೇವರು ನೀಗಿಸೋದಕ್ಕಾಗಿ ಇವತ್ತು ಈ ವಚನಗಳ ಮೂಲಕವಾಗಿ ದೇವರ ಮಟ್ಟಿಗೆ ಮಾತನಾಡ್ತಾನೆ. ಭಯಭ್ರಾಂತವಾದಂಥ ಸಮಯಗಳಲ್ಲಿ, ದಿಗುಲು ಚಿಂತೆ ಕಾಡ್ತಿರುವ ಸಮಯದಲ್ಲಿ, ಮಾರಕ ಸೋಂಕಿನ ಭೀತಿ ಆತಂಕ ಹುಟ್ಟಿರುವ ಸಮಯದಲ್ಲಿ ಇವತ್ತು ಕೀರ್ತನೆಗಾರನು ಸುಂದರವಾಗಿ ಆತನು ಬರೆದಿರ್ತಕ್ಕಂಥ ಕೀರ್ತನೆ ನಮ್ಮ ಹೃದಯಗಳನ್ನು ಚೈತನ್ಯಗೊಳಿಸಲಿ ಎಂಬುದಾಗಿ. ಭಯವೇಕೆ ಮನವೇ, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಭಯವೇಕೆ ಮನವೇ, ಅವರೇ ಆಶ್ರಯವಾದರಲೋ, ಅವರೇ ಬಾಳಿನ ಕೋಟೆಯು, ಅವರೇ ಆಶ್ರಯವಾದರಲೋ, ಅವರೇ ಬಾಳಿನ ಕೋಟೆಯು, ಅವರೇ ನಿನ್ನ ತಂದೆ ತಾಯಾದರು, ಅವರನ್ನು ನಂಬಿ ನೀನಿರಲು, ಅವರೇ ನಿನ್ನ ತಂದೆ ತಾಯಾದರು, ಅವರನ್ನು ನಂಬಿ ನೀನಿರಲು, ಭಯವೇಕೆ ಮನವೇ, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಅವರಾಲಯವೇ ನಿನ್ನ ಮನವು, ಅವರ ಧ್ಯಾನವೇ ನಿನ್ನ ಭಾಗ್ಯವು, ಅವರಾಲಯವೇ ನಿನ್ನ ಮನವು, ಅವರ ಧ್ಯಾನವೇ ನಿನ್ನ ಭಾಗ್ಯವು, ಅವರ ಅನುಗ್ರಹವೇ ನಿನ್ನ ಕೀರ್ತಿಯು, ಅವರನ್ನು ನಂಬಿ ನೀನಿರಲು, ಅವರ ಅನುಗ್ರಹವೇ ನಿನ್ನ ಕೀರ್ತಿಯು, ಅವರನ್ನು ನಂಬಿ ನೀನಿರಲು, ಭಯವೇಕೆ ಮನವೇ, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಭಯವೇಕೆ ಮನವೇ, ಅವರೇ ಆಶ್ರಯವಾದರಲೋ, ಅವರೇ ಬಾಳಿನ ಕೋಟೆಯು, ಅವರೇ ಆಶ್ರಯವಾದರಲೋ, ಅವರೇ ಬಾಳಿನ ಕೋಟೆಯು, ಅವರೇ ನಿನ್ನ ತಂದೆ ತಾಯಾದರು, ಅವರನ್ನು ನಂಬಿ ನೀನಿರಲು, ಅವರೇ ನಿನ್ನ ತಂದೆ ತಾಯಾದರು, ಅವರನ್ನು ನಂಬಿ ನೀನಿರಲು, ಭಯವೇಕೆ ಮನವೇ, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ, ಕರ್ತನು ಯೇಸು ನಿನ್ನ ಕಾಯುವನು, ಭಯವೇಕೆ ಮನವೇ. ಹೌದು ಒಡೆಯನೇ, ಯೇಸಯ್ಯ ನಿನಗೆ ಸ್ತೋತ್ರ ಕರ್ತನೆ. ಕೇಳುತ್ತಿರ್ತಕ್ಕಂಥ ಎಲ್ಲಾ ದೇವ ಜನರನ್ನು, ಎಲ್ಲಾ ವೀಕ್ಷಕರನ್ನು ಕಾಪಾಡತಕ್ಕಂಥ ನೀನಿರುವಾಗ ನಮಗ್ಯಾಕೆ ಭಯ? ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಸರ್ವಶಕ್ತನಾದ ಎಲ್ ಶಡಾಯಾದ ದೇವರು ನಮಗಿರುವಾಗ ನಮಗೆ ಈ ಲೋಕದಲ್ಲಿ ಬಂದಿರತಕ್ಕಂಥ ಎಲ್ಲ ಕೇಡು, ಉಪದ್ರವಗಳು, ಸೋಂಕುಗಳಿಂದ ಯಾಕೆ ನಮಗೆ ಭಯ? ಅವರೇ ನಮಗೆ ಆಶ್ರಯವು, ಅವರೇ ನಮಗೆ ಕೋಟೆಯು, ಅವರೇ ನಮ್ಮ ತಂದೆ ತಾಯಾದರೂ, ಅವರನ್ನು ನಂಬಿ ನೀನಿರುವುದು. ಹೌದು ರಾಜ, ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ,
ಈ ಒಂದು ಶುಭ ಸಂದೇಶ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ದಾಂಡೇಲಿ ಕರ್ನಾಟಕ ಇಂಡಿಯಾದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನು ಪಾಸ್ಟರ್ ಎನ್ ದೇವದಾಸದ ನಾನು ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಸೇರಿ ಬಂದಿರುವ ಎಲ್ಲ ಭಕ್ತರನ್ನು ಕರ್ತನೆ, ಇವತ್ತು ಎಷ್ಟು ಜನರು ನೇರ ಪ್ರಸಾರದಲ್ಲಿ ಕರ್ತನೆ ಸೇರಿ ಬಂದಿದ್ದಾರೆ ಕರ್ತನೆ. ಎಷ್ಟು ಜನರು ತಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಯಂತ್ರಗಳನ್ನು ಹಿಡ್ಕೊಂಡು ಕರ್ತನೆ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅವರ ಮನೆಯಲ್ಲಿ, ಅವರ ಕುಟುಂಬಗಳಲ್ಲಿ ಇರುವ ಎಲ್ಲ ಭಯವನ್ನು ಹೋಗಲಾಡಿಸಿ ಧೈರ್ಯವನ್ನು, ಹರ್ಷವನ್ನು, ಸಮಾಧಾನವನ್ನು, ಶಾಂತಿಯನ್ನು ಅನುಗ್ರಹಿಸು. ಬರ್ತಕ್ಕಂಥ ದಿನಗಳ ಭಯ, ಭವಿಷ್ಯದ ಭಯ, ರೋಗದ ಮಾರಕ ಸೋಂಕಿನ ಭಯ, ಹೌದು ಬಡತನದ ಭಯ, ದಿಗುಲು, ಚಿಂತೆ ಇವೆಲ್ಲದರಿಂದ ಪೀಡಿಸಲ್ಪಡ್ತಿರ್ತಕ್ಕಂಥ ಎಲ್ಲ ದೇವ ಜನರಿಗೂ ಇವತ್ತು ಯೇಸುವೆ ನೀನು ನಮಗಿರಲು ನಮಗ್ಯಾಕೆ ಭಯ? ಭಯ ಎಂದಿಗೂ ನಮ್ಮನ್ನು ಕಾಡದಂತೆ ನೀನು ನಮ್ಮ ಜೊತೆ ಇರುವುದನ್ನು, ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕರ್ತನೆ ನೀನು ನಮಗೆ ಜಯ ಕೊಡ್ತಾ ಕರ್ತನೆ, ಯಾವ ಕೇಡು ಯಾವ ಉಪದ್ರವವು ನಮ್ಮನ್ನು ತಟ್ಟದಂತೆ, ಮುಟ್ಟದಂತೆ, ನಮ್ಮನ್ನು ನಾಶ ಮಾಡದಂತೆ ಕಾಪಾಡತಕ್ಕಂಥ ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿರುವಾಗ ನಮಗೆ ಯಾಕೆ ಭಯ? ಹೌದು ರಾಜ, ಇವತ್ತು ದೇವಜನರು ಎಷ್ಟು ಜನರು ಈ ನೇರ ಪ್ರಸಾರದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ರು, ಅವರೆಲ್ಲರಿಗೂ ಕರ್ತನೆ ಭಯದಿಂದ ಮುಕ್ತಗೊಳಿಸಿ ಸುಖ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಭಯದಿಂದ ಬರ್ತಕ್ಕಂಥ ಎಲ್ಲ ಕರ್ತನೆ ಮಾರಕ ಸೋಂಕುಗಳು, ಭಯದಿಂದ ಬರ್ತಕ್ಕಂಥ ಎಲ್ಲ ಅನಿಷ್ಟಗಳನ್ನು ಗದರಿಸುತ್ತಾ ಇದ್ದಾನೆ ಯೇಸು ನಾಮದಲ್ಲಿ. ಅವರ ಮನಸ್ಸಿಗೆ ಸಮಾಧಾನ ಉಂಟಾಗಲಿ, ಚೈತನ್ಯವು ಕರ್ತನೆ ಅವರ ಮನಸ್ಸಲ್ಲಿ ಉಂಟಾಗಲಿ, ದೇವರಲ್ಲಿ ಭಕ್ತಿ ವೈರಾಗ್ಯ ಉಂಟಾಗಲಿ ಕರ್ತನೆ, ಅವರ ಜೀವನವೆಲ್ಲ ಸುಗಮಯವಾಗಿರಲಿ ಎಂಬುದಾಗಿ ಹಾರೈಸುತ್ತಾ ಈ ಶುಭ ಸಂದೇಶ ಕಾರ್ಯಕ್ರಮವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಾ ಕೇಳಿಕೊಂಡಿದ್ದೇವೆ ತಂದೆ, ಆಮೇನ್. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಫುಲ್ ಲಿಫ್ಟ್ ಕ್ಯಾಮ್ರಾ, ಫುಲ್ ಲಿಫ್ಟ್ ಕ್ಯಾಮ್ರಾ, ಫುಲ್ ಲಿಫ್ಟ್ ಕ್ಯಾಮ್ರಾ, ಲಿಫ್ಟ್ ಫುಲ್. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. Thank you, Father. I praise your name, Jesus. Lift more. Thank you, Father. Thank you, Father. In the name of Jesus Christ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ವಾಕ್ಯವು ನಿಮ್ಮ ಜೊತೆಯಲ್ಲಿರಲಿ ಎಂಬುದಾಗಿ ಇವತ್ತು ನಾನು ನಮ್ಮ ದೇವರಾದ ಕರ್ತನು ಈ ಲೋಕದಲ್ಲಿ ಬಂದು ನಮಗೆ ನಮ್ಮ ಪಾಪ, ನಮ್ಮ ಶಾಪರೋಗಗಳನ್ನು ಮರಣಿಸಿ ಆತ ನಮ್ಮ ಭಯಗಳನ್ನು ಹೋಗಲಾಡಿಸಿದ್ದಾನೆ. ಅದೇ ರೀತಿಯಿಂದ ಇವತ್ತು ನಾವು ಗಮನಿಸತಕ್ಕಂಥ ಅನೇಕ ಕಾರ್ಯಗಳನ್ನು ನೋಡುವಾಗ ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನ ಕೀರ್ತನೆಯನ್ನು ನಾವು 91ನೇ ಕೀರ್ತನೆಯಲ್ಲಿ ಓದಿ ನೋಡುತ್ತೇವೆ. ಆದ ಕಾರಣ ಗಮನಿಸ್ತೇವೆ. ಹೋದ ವಾಲ್ಯೂಮ್ನಲ್ಲಿ ಕರ್ತನಾದ ಸರ್ವಶಕ್ತನಾದ ಅಬ್ರಾಮನ ದೇವರು, ಇಸ್ಹಾಕನ ದೇವರು, ಯಾಕೋಬನ ದೇವರು, ಎಲ್ಶಡಾಯಾದ ದೇವರು ಯೆಹೋ ಎಂಬ ನಾಮದಿಂದ ಗೋಚರಿಸಲ್ಪಟ್ಟು ಮೋಸೆ ಮೂಲಕವಾಗಿ ಫರೋ ಅರಸನ ಜೊತೆಯಲ್ಲಿ ದೇವರು ಸಂಭಾಷಣೆ ಮಾಡುವಾಗ ಜರುಗಿರ್ತಕ್ಕಂಥ ಕೆಲವು ವಿಚಿತ್ರವಾದ ಘಟನೆಗಳನ್ನು ನಾವು ನೋಡಿರ್ತೇವೆ. ಅಲ್ಲೇ ಬಹಳ ಪ್ರಾಮುಖ್ಯವಾದಂಥ ಸಂಗತಿಗಳನ್ನು ನಾವು ಪ್ರತಿ ಸಾರಿ ಅವುಗಳನ್ನು ಗಮನಿಸ್ತಾ ಇದ್ದೇವೆ, ಅವುಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಹೌದು, ಆತನು ಒಳ್ಳೆಯವನು, ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ. ಈಗ ನಾವು ವಿಮೋಚನ ಕಾಂಡದಲ್ಲಿ ಅನ್ಯ ಅರಸನು ಸುಮಾರು 8 ಉಪದ್ರವಗಳನ್ನು ಹೊಂದಿಕೊಂಡು 8 ಉಪದ್ರವಗಳ ಸಮಸ್ಯೆಗಳನ್ನು ಪಡ್ಕೊಂಡು ಆತನು ಯಾವ ಯಾವ ರೀತಿಗಳ ಸಮಸ್ಯೆಗಳಿಂದ ಆತನು ಸಂಪೂರ್ಣವಾಗಿ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಇದ್ದುಕೊಂಡಿರುವಾಗ ಆತನು ಮಾಡಿರ್ತಕ್ಕಂಥ ಒಂದು ಸುಂದರವಾದಂಥ ಸಂಗತಿ ಏನಂದರೆ, ನನಗೆ ಬಹಳ ಆಶ್ಚರ್ಯವಾಯಿತು. ಯಾಕಂದರೆ ಆತನು ತನ್ನ ಪಾಪ ಅಪರಾಧದ ಕುರಿತು ಸ್ಪಷ್ಟವಾಗಿ ಒಪ್ಪಿಕೊಂಡು ಭಿನ್ನಹ ಮಾಡಿಕೊಳ್ತಾ ಇದ್ದಾನೆ. ಏನಂತ ಹೇಳ್ಕೊಂಡು, ಅರಸನಾದ ಫರೋ ಅರಸನೇ ತನ್ನ ಮೇಲೆ ಬಂದಿರತಕ್ಕಂಥ ಉಪದ್ರವ, ಇಸ್ರಾಯೇಲ್ ಜನಾಂಗವನ್ನು ದಾಸತ್ವದಿಂದ ಬಿಡುಗಡೆ ಮಾಡದೆ ಅವರನ್ನು ಬಾಧಿಸ್ತಾ ಇರೋದರಿಂದ, ಅವರನ್ನು ಗಂಭೀರವಾಗಿರಲ್ಲ, ಅವರನ್ನು ಬಾಧಿಸ್ತಾ ಇರೋದರಿಂದ ಜರುಗಿರ್ತಕ್ಕಂಥ ಕೆಲವು ಸಂಗತಿಗಳನ್ನು ನೀವು ನೋಡ್ತೀರಿ. ಕೃಪಾ ಕನಿಕರಣವುಳ್ಳ ದೇವರೇ ನಿನಗೆ ಸ್ತೋತ್ರ. ಆದ ಕಾರಣ ಬಹಳ ಜಾಗ್ರತೆಯಿಂದ ಅವುಗಳನ್ನು ಗಮನಿಸ್ತಾ ಇದ್ದೇನೋ.
ಓದ್ತೀರಾ ಮಾತನ್ನು? 10ನೇ ಅಧ್ಯಾಯ ವಿಮೋಚನ ಕಾಂಡ 16ನೇ ವಚನ. 10ನೇ ಅಧ್ಯಾಯ 16ನೇ ವಚನ ಓದ್ರಿ. ಆಗ ಫರೋಹನು 8ನೇ ಉಪದ್ರವ, ಮಿಡತೆಗಳ ಬಾಧೆಯು, ಮಿಡತೆಗಳ ದಂಡು ದಿಕ್ಕಿನಿಂದ ಗಾಳಿ ಬೀಸಿ ಮಿಡತೆಗಳ ದಂಡು ಸಮಸ್ತ ಐಗುಪ್ತ ಸಾಮ್ರಾಜ್ಯದ ಮೇಲೆ, ಐಗುಪ್ತಗಳ ಮೇರೆಗೆ ಒಳಗೆ, ಬೌಂಡ್ರೀಸ್ಗಳ ಒಳಗೆ, ಅವರ ಹದ್ದುಗಳ ಒಳಗೆ ಇರತಕ್ಕಂಥ ಎಲ್ಲ ಗಿಡಗಳು, ಮರಗಳು, ಹಣ್ಣುಗಳು, ಬೆಳೆಗಳನ್ನು ಎಲ್ಲವನ್ನು ತಿಂದು ಬಿಡೋದಕ್ಕಾಗಿ ಬಂದಿರತಕ್ಕಂಥ ದಂಡು ಪೂರ ದೇಶದಲ್ಲಿರತಕ್ಕಂಥ ಎಲ್ಲ ಆಹಾರ ಧಾನ್ಯ ಮತ್ತು ಹಣ್ಣು ಹಂಪಲುಗಳು, ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲವನ್ನು ನಾಶಪಡಿಸ್ತಾ ಇರೋ ಸಮಯದಲ್ಲಿ ಈ ನಾಶನವನ್ನು ನೋಡಿ ಆಗ ಫರೋ ಅರಸನು 8ನೇ ಉಪದ್ರವದ ಸಮಯದಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳ್ಕೊಂಡು, ಆಗ ಫರೋಹನು ಮೋಸೆ ಆರೋಹಣರನ್ನು ಕರೆ ಕಳಿಸಿ ಅವರಿಗೆ, ನಾನು ನಿಮ್ಮ ದೇವರಾದ ಕರ್ತನಿಗೂ ನಿಮಗೂ ವಿರೋಧವಾಗಿ ಪಾಪ ಮಾಡಿದೆ. ಕರ್ತನಿಗೂ ಅಂದರೆ ನಿಮ್ಮ ದೇವರಾದ ಕರ್ತನಿಗೆ, ನಿಮ್ಮ ಒಡೆಯನಿಗೆ, ನಿಮ್ಮ ದೇವರಾದ ಒಡೆಯನಿಗೆ ವಿರೋಧವಾಗಿ ನಾನು ಪಾಪ ಮಾಡಿದೆನೆಂಬುದಾಗಿ ಈಜಿಪ್ಟಿನ ಫರೋ ಅರಸನು, ಒಂದು ದುಷ್ಟ ಅರಸನು, ತನ್ನ ಪಾಪವನ್ನು ತಿಳಿದುಕೊಂಡ ನಂತರ ತನ್ನ ದೇಶಕ್ಕೆ ಬಂದಿರತಕ್ಕಂಥ ಈ ಉಪದ್ರವಗಳು 8 ಉಪದ್ರವಗಳಿಗೆ ಕಾರಣ ಯಾರು ಎಂಬುದಾಗಿ ತಾನೇ ಹೇಳ್ತಾ ಇದ್ದಾನೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ದೇವಜನರಾಗಿರ್ತಕ್ಕಂಥ ನಾವು ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಬಂದಿರತಕ್ಕಂಥ ಯಾವ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳಿಗೆ ಬೇರೆ ಯಾರಲ್ಲ, ಅನ್ಯನಾಗಿರ್ತಕ್ಕಂಥ ಫರೋ ಅರಸನು ತನಗೆ ತಿಳಿದು ಬಂದಿತ್ತು, ಮನವರಿಕೆ ಆಗಿತ್ತು, ಈ ದೇಶದಲ್ಲಿ ಇಸ್ರಾಯೇಲರನ್ನು ಕಾಡಿ ನಾನು ಅವರನ್ನು ಬಿಟ್ಟು ಬಿಡದೇ ಇರುವುದರಿಂದ ನನಗೆ ಈ ಒಂದು ಉಪದ್ರವ ಬಂದಿದೆ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಫರೋ ಅರಸನು ಗಂಭೀರವಾಗಿ ಹೇಳ್ತಾರಲ್ವಿಯ, ಎಷ್ಟು ಸುಂದರವಾಗಿ ಅದು ಉಲ್ಲೇಖಿಸ್ತಾ ಇದ್ದಾನೆ. ಈ ಸಾರಿ ನಾನು ನಿಮ್ಮ ದೇವರಾದ ಒಡೆಯನಿಗೆ ನಾನು ಪಾಪ ಮಾಡಿದ್ದೇನೆ, ನಿಮಗೆ ವಿರೋಧವಾಗಿಯೂ ನಿಮ್ಮ ದೇವರಾದ ಕರ್ತನಿಗೆ ವಿರೋಧವಾಗಿಯೂ ನಾನು ಪಾಪ ಮಾಡಿದ್ದೇನೆ. ಅದರ ನಿಮಿತ್ತ ನನ್ನ ಪಾಪಗಳನ್ನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸಿ, ದಯವಿಟ್ಟು ಕರುಣಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸಿ, ನಿಮ್ಮ ಇಸ್ರಾಯೇಲರ ದೇವರಾದ ಕರ್ತನ ಹತ್ರ ಹೋಗಿ, ಮೋಸೆ ಆರೋಹಣರೇ ನನಗಾಗಿ ಪ್ರಾರ್ಥನೆ ಮಾಡ್ರಿ, ವಿಜ್ಞಾಪನೆ ಮಾಡ್ರಿ. ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಈ ಭಯಂಕರವಾದಂಥ ಉಪದ್ರವ, ಈ ಮಿಡತೆಗಳ ಉಪದ್ರವ, ಈಜಿಪ್ಟ್ ಮೇಲೆ ಮಿಡತೆಗಳ ದಂಡು ಈಜಿಪ್ಟಿನ ಭೂಮಿ ಕಾಣಿಸಲಾರದಂಥ ಕತ್ತಲಾಗಿತ್ತಂತೆ. ಅಷ್ಟು ಭಯಂಕರವಾದಂಥ ಉಪದ್ರವ, ಮಿಡತೆಗಳ ದಂಡು ರಾಶಿಯಾಗಿ ದಂಡುಗಳು ಎದ್ದು ಬಂದು ಈಜಿಪ್ಟಿನ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೊಲ ಗದ್ದೆಗಳನ್ನು, ತೋಟಗಳನ್ನು, ಸಮಸ್ತವನ್ನು ನಾಶ ಮಾಡಿ ಜನರು ಬದುಕಲಿಕ್ಕೆ, ಉಳಿಲಿಕ್ಕೆ, ಜೀವಿಸಲಿಕ್ಕೆ ಆಗ್ತಲ್ಲಂಥ ಸ್ಥಿತಿಗೆ ಬಂದು ತಲುಪಿತ್ತು. ಆ ಸಮಯದಲ್ಲಿ ಫರೋ ಅರಸನು 8ನೇ ಉಪದ್ರವದಲ್ಲಿ ಕೂಡ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ದೇವರಾದ ಕರ್ತನಿಗೆ, ನಿಮಗೆ ವಿರೋಧವಾಗಿ ನಾನು ಪಾಪ ಮಾಡಿದೆನೆಂಬುದಾಗಿ ಮೋಸೆ ಆರೋಹಣರ ಹತ್ರ ತನ್ನ ಪಾಪವನ್ನು ಒಪ್ಪಿಕೊಂಡು, ನನ್ನ ಪಾಪವನ್ನು ಕ್ಷಮಿಸಿ ಈ ಬಂದಿರತಕ್ಕಂಥ ಮಿಡತೆಗಳ ಉಪದ್ರವದಿಂದ ನಮ್ಮ ದೇಶಕ್ಕೆ ಬಿಡುಗಡೆಯನ್ನು ನೀಡ್ರಿ ಎಂಬುದಾಗಿ ಆ ಮೋಸೆ ಆರೋಹಣರ ಹತ್ರ ಫರೋ ಅರಸನು, ಅನ್ಯ ಅರಸನು ತನಗಾಗಿ ವಿಜ್ಞಾಪನೆ ಮಾಡಿಕೊಳ್ಳಲು ಆತನು ವಿನಂತಿ ಮಾಡಿಕೊಳ್ತಾನೆ. ಯಾರು? ಫರೋ ಅರಸನು. ಯಾಕೆ? 2ನೇ ಸಾರಿ ಆತನು, ಕೊನೆಯ ಸಾರಿ ಅಂದರೆ 8ನೇ ಸಾರಿ ಬಂದಿರತಕ್ಕಂಥ ಉಪದ್ರವಕ್ಕೆ ಆತನು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ತಾನೆ. 1ನೇ ಸಾರಿ ಆತನು ಹೇಳಿದಾನೆ, ನಾನು ಪಾಪ ಮಾಡಿದ್ದೇನೆ, ಈ ಸಾರಿ ನಿಮ್ಮ ದೇವರು ನೀತಿವಂತನು, ನಿಮ್ಮ ಕರ್ತನಾದ ದೇವರು ನೀತಿವಂತನು ಎಂಬುದಾಗಿ ಮೋಸೆ ಆರೋಹಣರಿಗೆ ತಿಳಿಸಿ ಹೇಳಿ, ನಾನು ನನ್ನ ಜನರು ದುಷ್ಟರಾಗಿದ್ದೇವೆಂಬುದಾಗಿ 7ನೇ ಉಪದ್ರವದಲ್ಲಿ ಆತನು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡಿರುವಾಗ ಅಲ್ಲಿ ತಿರುಗಿ ದೇವರು ಅವರ ದೇಶದ ಮೇಲೆ ಬಂದಿರತಕ್ಕಂಥ ಆ ಒಂದು ಭಯಂಕರವಾದಂಥ ಬೆಂಕಿ ಗಂಧಕದಿಂದ ತುಂಬಿರತಕ್ಕಂಥ ಆನೆಕಲ್ಲುಗಳಿಂದ ಅವರನ್ನು ಮುಕ್ತಗೊಳಿಸಿದರು. ಆದರೆ 8ನೇ ಉಪದ್ರವ ಬಂದಿರುವಾಗ ದೇಶದಲ್ಲಿ ಉಳಿದಿರತಕ್ಕಂಥ ಎಲ್ಲ ಬೆಳೆ, ಧಾನ್ಯಗಳು, ತೋಟಗಳು, ಗಿಡ ಮರಗಳನ್ನು, ಹಣ್ಣು ಹಂಪಲುಗಳನ್ನು ಎಲ್ಲವನ್ನು ನಾಶ ಮಾಡಿತ್ತು. ಗಂಭೀರವಾಗಿ ಹೇಳ್ತಾರಲ್ವಿಯಾ? ಪ್ರೈಸ್ ದ ಲಾರ್ಡ್ ಜೀಸಸ್.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀನು ನಿಜವಾದ ರಕ್ಷಕನಾಗಿದ್ದೀ. ಅದಕ್ಕಾಗಿ ಇಲ್ಲಿ ಫರೋ ಅರಸನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರ ಹತ್ರ ಹೋಗಿ ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ತಮ್ಮ ದೇಶದ ಮೇಲೆ ಬಂದಿರತಕ್ಕಂಥ ಮಾರಕ ಈ ದಂಡು, ಮಿಡತೆಗಳ ದಂಡು, ದೇಶದಲ್ಲಿರ್ತಕ್ಕಂಥ ಎಲ್ಲ ಹಣ್ಣು ಹಂಪಳುಗಳನ್ನು ನಾಶ ಮಾಡತಕ್ಕಂಥ ಈ ಮಿಡತೆಗಳ ದಂಡಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸೋದಕ್ಕಾಗಿ ನಿಮ್ಮ ದೇವರಾದ ಕರ್ತನ ಹತ್ರ ಹೋಗಿ ನನಗಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿರಿ ಎಂಬುದಾಗಿ ಮನವಿ ಮಾಡಿದ ಕೂಡಲೇ ಇವರು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ಈ ಮಾತು ಅನೇಕ ಸಾರಿ ಭಕ್ತರಾಗಿರ್ತಕ್ಕಂಥ ನಾವು, ದೇವಜನರಾಗಿರ್ತಕ್ಕ ನಾವು, ಜೀವನದಲ್ಲಿ ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳು, ಬಾಧೆಗಳು, ತೊಂದರೆಗಳು, ಸಮಸ್ಯೆಗಳು, ದುಃಖಗಳು, ಅನೇಕ ರೀತಿಯಾದಂಥ ಅಶಾಂತಿಗಳು, ಅಸಮಾಧಾನಗಳು, ವೇದನೆಗಳು, ವ್ಯಸನಗಳು, ರೋಗಗಳು ಇವೆಲ್ಲ ಬಂದಿರುವಾಗ ಅನೇಕ ಸಾರಿ ನಾವು ಯಾರ ಮೇಲನೋ ನಾವು ನಿಂದೆಯನ್ನು ಹೊರಿಸುತ್ತೇವೆ. ಆದರೆ ಇಲ್ಲಿ ಫರೋ ಅರಸನು ತನ್ನ ದೇಶದ ಮೇಲೆ ಬಂದಿರತಕ್ಕಂಥ 8 ಉಪದ್ರವಗಳು, ಆ 8 ಉಪದ್ರವಗಳ ನಿಮಿತ್ತ ಬಾಧಿಸಲ್ಪಟ್ಟ ನಂತರ ಆತನು ಕೇಳಿಕೊಳ್ತಾ ಇದ್ದಾನೆ, ನಿನ್ನ ದೇವರಾದ ಕರ್ತನ ಹತ್ರ ನನಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕೆ ಹೇಳ್ತಾ ಅಂದರೆ, ನಿಮ್ಮ ದೇವರು ನೀತಿವಂತನು, ನಿಮ್ಮ ದೇವರು ಪ್ರಾಮಾಣಿಕನು, ನಿಮ್ಮ ದೇವರು ಸರ್ವಶಕ್ತನು, ನಿಮ್ಮ ದೇವರೇ ಈ ಭೂಮಿಗೆ ಒಡೆಯನು ಎಂದು ನಾನು ತಿಳಿದಿದ್ದೇನೆ. ಪ್ರತಿಯೊಂದು ಸಮಯ ಅಲ್ಲ, ದೇವರು ತನ್ನ ಜನರನ್ನು ಎಚ್ಚರಿಸ್ತಾ ಇರೋ ಸಮಯದಲ್ಲಿ ಜರುಗಿರ್ತಕ್ಕಂಥ ಅದ್ಭುತವಾದಂಥ ಸಂಗತಿಗಳನ್ನು ನಾವು ನೋಡಿರ್ತೇವೆ. ಗಂಭೀರವಾಗಿ ಹೇಳ್ತಿರಲ್ವ, ಅದ್ಭುತವಾದಂಥ ಸಂಗತಿಗಳು ನಾವು ನೋಡಿರ್ತೇವೆ. ಆ ಸಮಯದಲ್ಲಿ ಜರುಗಿರ್ತಕ್ಕಂಥದ್ದು ಆದ ನಾವು ನೋಡ್ತಾ ಇದ್ದೇವೆ ಒಂದೊಂದಾಗಿ. ಇಲ್ಲಿ ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದನ್ನು ಫರೋ ಅರಸನು, ಈಜಿಪ್ಟಿನ ಬಹುಬಲವಿರತಕ್ಕಂಥ ಬಲಿಷ್ಠವಾದಂಥ ಸಾಮ್ರಾಜ್ಯ, ಸೈನ್ಯ ಬಲ, ಧನಬಲ ಇರತಕ್ಕಂಥ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಮೃದ್ಧಿಕರವಾಗಿರ್ತಕ್ಕಂಥ ಈ ಒಂದು ಫರೋ ಅರಸನು ತನ್ನನ್ನು ತಾನು ಸರೆಂಡರ್ ಮಾಡ್ತಾನೆ. ಏನಂತ ತಿಳ್ಕೊಂಡು 8ನೇ ಉಪದ್ರವಕ್ಕೆ, ಹೌದು ನನ್ನ ದೇಶ ಮಿಡತೆಗಳ ದಂಡಿಂದ, ಮಿಡತೆಗಳೆಲ್ಲ ಬಂದು ನನ್ನ ದೇಶದ ಎಲ್ಲ ಬೆಳೆಯನ್ನು, ಆಹಾರವನ್ನು, ಧಾನ್ಯಗಳನ್ನು, ದಿನಸಿಗಳನ್ನು ಎಲ್ಲವನ್ನು ನಷ್ಟಪಡಿಸಿಬಿಟ್ಟಿದೆ ಎಂಬುದಾಗಿ ಹೇಳಿಕೊಂಡು ಆತನು ಮೋಶೆ ಹತ್ರ ಬಿನ್ನಹ ಮಾಡಿದ ಕೂಡಲೇ, ವಿನಂತಿ ಮಾಡಿಕೊಡಿದ ಕೂಡಲೇ ತಿಳಿದಿರತಕ್ಕಂಥ ಸಂಗತಿ ಏನಂದ್ರೆ, ನಾನು ಪಾಪಿ ಎಂಬುದಾಗಿ ಹೇಳಿದನು ಹೊರತು ಮೋಶೆ ಆರೋಹಣರ ಮೇಲೆ ಆತನು ಆರೋಪವನ್ನು ಹೊರಿಸಲಿಲ್ಲ. ಇಸ್ರಾಯೇಲ್ ಜನಾಂಗ ಮೇಲೆ ಆತನು ನೇರವನ್ನು ಹೊರಿಸಲಿಲ್ಲ. ಯಾಕಂದ್ರೆ ಫರೋ ಅರಸನ ಒಂದು ಮತಸ್ಥನಲ್ಲ ಅನ್ನತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಇದ್ದಿರ್ಬೋದು, ಆದರೆ ಈತನು ಅರಸನಾಗಿರುವುದರಿಂದ ರಾಜ್ಯದ ನೀತಿ, ಪರಲೋಕ ಅಂದರೆ ತನ್ನ ರಾಜ್ಯದ ನೀತಿ, ನಿಯಮಗಳು, ವಿಧಿಗಳು, ಪ್ರಮಾಣಗಳು, ನ್ಯಾಯ ಪ್ರಮಾಣಗಳು, ನಿಯಮಗಳು, ಕಟ್ಟಳೆಗಳು ಹಾಗೂ ಅಲ್ಲಿರತಕ್ಕಂಥ ಒಡಂಬಡಿಕೆಗಳು, ಆಜ್ಞೆಗಳನ್ನು ತಿಳಿದಿರತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ಆತನು ಈ ಲೋಕಕ್ಕೆ, ಜಗಕ್ಕೆ ಒಡೆಯನು. ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಈತನು ಒಡೆಯನು ಅಲ್ಲ, ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರನೇ ಈತನು ರಾಜನ ಮಾತ್ರ ಅಲ್ಲ, ಈ ಒಂದು ಪೃಥ್ವಿಗೆ, ಈ ಭೂಮಿಗೆ ನಾನೇ ಒಡೆಯನು ಎಂದು ನೀನು ತಿಳಿದುಕೊಳ್ಳುವಂತೆ ಆಗುತ್ತದೆ ಎಂಬುದಾಗಿ ಪ್ರತಿಯೊಂದು ಉಪದ್ರವ ಬಂದಾಗೆಲ್ಲ ದೇವರು ತಾನು ತಿಳಿಸ್ತಾ ಇದ್ದಾನೆ. ಈ ಒಂದು ಉಪದ್ರವದ ಮೂಲಕವಾಗಿ ನಿನಗೆ ತಿಳಿದು ಬರೋದೇನೆಂದರೆ, ನಾನೇ ಈ ಜಗತ್ತಿನ ಒಡೆಯನು, ಪ್ರಭು ಎಂಬುದಾಗಿ ನೀನು ತಿಳಿಯುವಂತೆ. ಇಗೋ, ನೀನು ಈ ಮಾತಿಗೆ ಅವಿಧೇಯನಾಗಿರುವುದರಿಂದ ಈ ಮೊದಲನೇ ಉಪದ್ರವ ನೀರು ರಕ್ತವಾಗಿ ಆಯಿತು. ಆನೆಕು ತದನಂತರ ಕಪ್ಪೆಗಳು ನದಿಯಿಂದ ಹಾರಿ ಬಂದು, ಆಮೇಲೆ ಹೇಣುಗಳು ಉಂಟಾದವು, ಆಮೇಲೆ ಎಲ್ಲ ಜೀವ ಜಂತುಗಳ ಮೇಲೆ, ಪಶು ಪ್ರಾಣಿಗಳ ಮೇಲೆ ಹುಣ್ಣುಗಳು, ಗಾಯಗಳು, ರೋಗಗಳು ಉಂಟಾಗಿ ಅವು ತದನಂತರ ಒಂದೊಂದಾಗಿ ನಾವು ನೋಡ್ತಾ ಬಂದಿರುವಾಗ 6ನೇ ಉಪದ್ರವವನ್ನು ನಾವು ನೋಡ್ತಾ ಇರುವಾಗ ಎಲ್ಲ ಜನರ ಮಧ್ಯದಲ್ಲಿ ಮಾನವರಿಗೆ ಮತ್ತು ಪಶು ಪ್ರಾಣಿಗಳಿಗೆ
ನೀರು ತುಂಬಿ ಅದು ಒಡೆದು ಸೋರಿ ಹೋಗ್ತಾ ಇತ್ತು. ಆಮೇಲೆ 7ನೇ ಉಪದ್ರವ ಏನಂದ್ರೆ ಬೆಂಕಿಯ ಗಂಧಕದಿಂದ ತುಂಬಿರ್ತಕ್ಕಂಥ ಆನೆಕಲ್ಲುಗಳು ಬಿದ್ದು. 8ನೇ ಉಪದ್ರವ ಏನಂದ್ರೆ 8ನೇ ಉಪದ್ರವ ಈಜಿಪ್ಟಿನ ಮೇಲೆ ಬಂದಿರತಕ್ಕಂಥ ಉಪದ್ರವ ಏನಂದ್ರೆ ಬಾಧೆ ಏನಂದ್ರೆ ಸಂಕಟ ಏನಂದ್ರೆ ಮಿಡತೆಗಳ ದಂಡು ಬಂದು ಎಲ್ಲ ಅವರ ಬೆಳೆ ಧಾನ್ಯ ದವಸ ಧಾನ್ಯಗಳನ್ನು ವಿನಾಶಪಡಿಸಿತ್ತು. ಈ ರೀತಿಯಲ್ಲಿ ಎಲ್ಲ ಉಪದ್ರವಗಳನ್ನು ಆತನು ಗಮನಿಸ್ತಾ ಇರುವಾಗ ಆತನು ಸರಿಯಾಗಿ ಹೇಳ್ತಾನೆ, ನಿಮ್ಮ ದೇವರು ಕರ್ತನಾದ ನಿಮ್ಮ ದೇವರು, ನಿಮ್ಮ ಯೆಹೋವನೆಂಬ ದೇವರು, ಎಲ್ ಶಡಾಯಾದ ದೇವರು, ಸರ್ವಶಕ್ತನಾದ ದೇವರು, ನಿಜವಾಗಲೂ ಆತನು ಈ ಒಂದು ಪೃಥ್ವಿಗೆ ದೇವರಾಗಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಅದೇ ಸಮಯದಲ್ಲಿ ಫರೋ ಅರಸನು ಕೂಡ ಆತನು ತಿಳಿದುಕೊಂಡಿದ್ದು ಏನಂದ್ರೆ, ಇಗೋ ನಿನ್ನ ದೇವರಾದ ಕರ್ತನೆ, ನಾನು ಈ ಈಜಿಪ್ಟಿಗೆ ಮಾತ್ರ ಅರಸನು, ನಾನು ಈ ಒಂದು ಸಾಮ್ರಾಜ್ಯಕ್ಕೆ ಮಾತ್ರ ಅರಸನು. ಈಗ ನನಗೆ ಅರ್ಥ ಆಯಿತು, ಭೂಮಿ ಆಕಾಶಗಳಿಗೆ, ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿಗೆ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವೈರಾಣುಗಳಿಗೆ, ರೋಗಾಣುಗಳಿಗೆ, ತುಫಾನುಗಳಿಗೆ, ನೀರಿಗೆ, ಸಮಸ್ತ ಸೃಷ್ಟಿಗೆ ಒಡೆಯನು ನಿನ್ನ ದೇವರು ಎಂಬುದಾಗಿ ಮೋಸೆಗೆ ಹೇಳಿ ನನ್ನ ಪಾಪಗಳನ್ನು ಕ್ಷಮಿಸುವಂತೆ ನಿನ್ನ ದೇವರನ್ನು ಪ್ರಾರ್ಥಿಸು. ಯಾಕಂದರೆ ನಾನು ನಿನ್ನ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ಅದರ ನಿಮಿತ್ತವೇ ನನ್ನ ದೇಶಕ್ಕೆ ಕೇಡು ಬಂದಿತ್ತು, ನನ್ನ ದೇಶಕ್ಕೆ ಉಪದ್ರವಗಳು ಪೀಡಿಸ್ತಾ ಇದೆ ಎಂಬುದಾಗಿ ಮೋಸೆ ಆರೋಹನರ ಹತ್ರ ಅನ್ಯ ಅರಸನಾದ ಫರೋಹನು ಬಿನ್ನಹ ಅಂದರೆ ವಿನಂತಿ ಮಾಡಿಕೊಂಡನು, ಪ್ರಾರ್ಥನೆ ಮಾಡಿಕೊಂಡನು. ಆತನು ಹಾಗೆ ಬಿನ್ನಹ ಮಾಡಿ ಪ್ರಾರ್ಥನೆ ಮಾಡಿಕೊಂಡು, ಅಯ್ಯೋ ನನ್ನನ್ನು ಕ್ಷಮಿಸುವಂತೆ ನೀವು ನಿಮ್ಮ ದೇವರಾದ ಕರ್ತನ ಹತ್ರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ. ಈಗ ಯಾಕೆ ಈತನು ನಿಮ್ಮ ದೇವರಾದ ಕರ್ತನು ಒಳ್ಳೆಯವನು, ನೀತಿವಂತನು, ಪ್ರಾಮಾಣಿಕನು, ಸರ್ವಶಕ್ತನು, ಆತನು ಮಾತು ತಪ್ಪದವನು. ಅಂದರೆ ನೀತಿವಂತನು ಅನ್ನೋ ಪದದ ಅರ್ಥ ಏನಂದರೆ, ನಿಮ್ಮ ದೇವರಾದ ಕರ್ತನು ನೀತಿವಂತನು ಅಂದರೆ ಪ್ರಾಮಾಣಿಕನು, ನೀತಿವಂತನು ಅಂದರೆ ಯಥಾರ್ಥವಂತನು, ನೀತಿವಂತನು ಅಂದರೆ ಮಾತು ತಪ್ಪದ ಒಡೆಯನು. ನಾನಾದರೆ ವಚನಭ್ರಷ್ಟನೆಂಬುದಾಗಿ ತಾನು ಒಪ್ಕೊಳ್ತಾ ಇದ್ದಾನೆ. ನಿಮ್ಮ ದೇವರಾದ ಕರ್ತನು ತನ್ನ ಪ್ರಜೆಗಳನ್ನು ಕಾಪಾಡಿಕೊಳ್ಳತಕ್ಕಂಥ ಬಹುಬಲಿಷ್ಠವಾದಂಥ ಒಡೆಯನೆಂಬುದಾಗಿ ನಾನು ತಿಳಿದುಕೊಂಡಿದ್ದೆ. ತನ್ನ ಪ್ರಜೆಗಳನ್ನು ರಕ್ಷಿಸತಕ್ಕಂಥ, ತನ್ನ ಪ್ರಜೆಗಳಿಗೆ ದೇಹ ರಕ್ಷಣೆ, ಅವರ ಆರೋಗ್ಯ ರಕ್ಷಣೆ, ಅವರ ಆರ್ಥಿಕ ರಕ್ಷಣೆಯನ್ನು ಕೊಡತಕ್ಕಂಥ ಸಾಮರ್ಥ್ಯವುಳ್ಳ ದೇವರು ನಿಮ್ಮ ದೇವರು. ರಕ್ಷಣೆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ತನ್ನ ಪ್ರಜೆಗಳಿಗೆ ರಕ್ಷಣೆಯನ್ನು ಒದಗಿಸುತ್ತಾ ಇದ್ದಾನೆ. ನಿಜವಾಗಲೂ ನಿಮ್ಮ ದೇವರು ನೀತಿವಂತನು. ನಾನು ನನ್ನ ಪರೋ ಹೇಳ್ತಾ ಇದ್ದಾನೆ, ನಾನು ನನ್ನ ಪ್ರಜೆಗಳನ್ನು, ನನ್ನ ದೇಶವನ್ನು, ನನ್ನ ಸೈನ್ಯವನ್ನು, ನನ್ನ ದೇಶದ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿರುವ ದೌರ್ಭಾಗ್ಯನಾಗಿರ್ತಕ್ಕಂಥ, ದುರದೃಷ್ಟನಾಗಿರ್ತಕ್ಕಂಥ, ಪಾಪಿಯಾದಂಥ ಅರಸನು ನಾನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ನಿಮ್ಮ ದೇವರಾದ ಕರ್ತನು ನೀತಿವಂತನೆಂಬುದಾಗಿ ಹೇಳಿದನೆಂದರೆ, ಇಗೋ ಅದಕ್ಕೆ ನಿಮ್ಮ ದೇವರಾದ ಕರ್ತನು ತನ್ನ ಪ್ರಜೆಗಳನ್ನು ಎಷ್ಟು ಸುಭದ್ರತೆಯಿಂದ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಭದ್ರವಾಗಿ, ಕೋಳಿ ಹೇಗೆ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳಿಗೆ ದಾಚಿಕೊಂಡು ಕಾಪಾಡಿಕೊಳ್ಳುತ್ತದೆ, ಹಾಗೆ ತನ್ನ ದೇಶದವರು, ತನ್ನ ರಾಷ್ಟ್ರದವರು, ತನ್ನ ಜನರನ್ನು ನಿಮ್ಮ ದೇವರು ಕಾಪಾಡ್ತಾ ಇದ್ದಾನೆ. ನಿಮ್ಮ ದೇವರು ನೀತಿವಂತನು, ನಾನು ಪಾಪಿ, ತನ್ನ ಪಾಪವನ್ನು ಒಪ್ಪಿಕೊಳ್ತಾ ಇದ್ದಾನೆ. ಒಂದೊಂದಾಗಿ ನಾವು ಗಮನಿಸ್ತಾ ಬರೋಣ, ಸಮಯವು ಸ್ವಲ್ಪ ಇರುವುದರಿಂದ ಗಮನಿಸ್ತಾ ಬರೋಣ. ಮೊದಲನೇದಾಗಿ ಆ ದೇವರ ಪ್ರತಾಪವನ್ನು, ಎಲ್ ಶಡಾಯ್, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ ಎಲ್ ಶಡಾಯ್ ಮೋಸೆ ಆರೋನರಿಗೆ ಯೆಹೋ ಎಂಬ ನಾಮದಿಂದ ಗೋಚರಿಸಲ್ಪಟ್ಟು, ಆ ಯೆಹೋ ನಾಮದಿಂದ ಆತನು ತನ್ನ ಕಾರ್ಯವನ್ನು, ತನ್ನ ಪರಿಪಾಲನೆಯನ್ನು, ತನ್ನ ರಾಜ್ಯವನ್ನು, ತನ್ನ ಜನರನ್ನು ಕಾಪಾಡಿಕೊಳ್ಳುತ್ತಾ ರಕ್ಷಣೆಯನ್ನು ಒದಗಿಸ್ತಾ, ಅವರಿಗೆ ಆರೋಗ್ಯದ ರಕ್ಷಣೆ, ಅವರಿಗೆ ಮನಃಶಾಂತಿ, ಅವರಿಗೆ ಆಧ್ಯಾತ್ಮಿಕ ರಕ್ಷಣೆ, ಅವರಿಗೆ ಪ್ರಾಣ ರಕ್ಷಣೆ, ಅವರ ಕುಟುಂಬದ ರಕ್ಷಣೆ, ಅವರ ವ್ಯವಸಾಯಿಕ ರಕ್ಷಣೆ, ಅವರಿಗಿರ್ತಕ್ಕಂಥ ಎಲ್ಲ ಸ್ವತ್ತಿಗೆ ರಕ್ಷಣೆಯನ್ನು ಒದಗಿಸಿರುವ ನಂಬಿಕಸ್ಥನಾದ, ಪ್ರಾಮಾಣಿಕನಾದ, ನೀತಿವಂತ ದೇವರು ನಿಮ್ಮ ದೇವರು ಎಂಬುದಾಗಿ ಅನ್ಯನಾದ ಫರೋರಸನು ಆತನ ಕುರಿತು ಹಾಡಿ ಹೊಗಳುತ್ತಾ ಇದ್ದಾನೆ. ಆದರೆ ಸ್ವಕೀಯ ಜನರಾದ ಇಸ್ರಾಯೇಲ್ ಜನಾಂಗವು ಆ ತನ್ನ ದೇವರ ನೀತಿಯನ್ನು, ತನ್ನ ದೇವರ ಪ್ರಾಮಾಣಿಕತ್ವವನ್ನು ಅರ್ಥ ಮಾಡಿಕೊಳ್ಳದೆ ಆಶಾಭಂಗಪಟ್ಟು ತಿಳುವಳಿಕೆ ಇಲ್ಲದೆ ತಮ್ಮನ್ನು ದಾರಿ ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ. ಆದ ಕಾರಣ ಒಂದೊಂದಾಗಿ ಯಾಕೆ ಈ ಮಾತನ್ನು ಆತನು ಹೇಳ್ತಾ ಇದ್ದಾನೆಂದರೆ, ನಿಮ್ಮ ದೇವರಾದ ಕರ್ತನು ತನ್ನ ಸಮಯಕ್ಕೆ ಅನುಸಾರವಾಗಿ, ಹೇಗೆ ಸಮಯದ ಬಗ್ಗೆ ಇವತ್ತು ಸಮಯಕ್ಕೆ ತಕ್ಕಂತೆ ಆತನು ಹೇಳಿದ್ದ ಮಾತನ್ನು ತನ್ನ ಪ್ರಜೆಗಳು ಅದನ್ನು ಕೇಳಿದರೆ ಅದಕ್ಕೆ ತಕ್ಕಂತೆ ಆ ಸಮಯದಲ್ಲಿ ನಿಮ್ಮ
ಸರ್ವಶಕ್ತನಾದ ದೇವರು, ಎಲ್ ಶಡಾಯ್ ಆದ ದೇವರು ಆ ಕಾರ್ಯಗಳನ್ನು ಯಾವ ಸಮಯ ಕಾಲಕ್ಷೇಪಣೆ ಅಂದರೆ ಸಮಯವನ್ನು ವಿಳಂಬಿಸದೆ, ಕಾಲಹರಣೆ ಮಾಡದೆ, ತಕ್ಕಂತೆ ಆ ಸಮಯದಲ್ಲಿ ನಿಮ್ಮ ಸರ್ವಶಕ್ತನಾದ ದೇವರು ಅದನ್ನು ನೆರವೇರಿಸಿದ್ದನ್ನು ನೋಡಿದರೆ ನಿಜವಾಗಲೂ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಮೋಸೆ ಆರೋನರ ದೇವರು ಸರ್ವಶಕ್ತನು, ನೀತಿವಂತನು, ನಾನು ಪಾಪಿ ಎಂಬುದಾಗಿ ಹೇಳಿದೆ. ಒಂದೊಂದಾಗಿ ಗಮನಿಸ್ತೀರಿ. ಇಲ್ಲಿ ಪ್ರತಿ ಸಾರಿ ನಡೆದಿರ್ತಕ್ಕಂಥ ಕಾರ್ಯಗಳಲ್ಲಿ 10 ಉಪದ್ರವಗಳಲ್ಲಿ ಆತನು ಗಮನಿಸಿರ್ತಕ್ಕಂಥದ್ದು ಏನಂದರೆ, ಪರೋರಸನು ನಿಮ್ಮ ದೇವರು ನೀತಿವಂತನು, ನಾನು ಪಾಪಿ ಎಂಬುದಾಗಿ ತನ್ನ ಪಾಪವನ್ನು ಒಪ್ಪಿಕೊಂಡಿದೆ. ಯಾಕಂದರೆ ಆ ಪರೋರಸನು ತಿಳಿದುಕೊಂಡಿದ್ದೇನೆಂದರೆ, ಬಂದಿರತಕ್ಕಂಥ ಉಪದ್ರವಗಳ ಮುಂಚೆ ದೇವರು ಪರೋರಸನನ್ನು ಎಚ್ಚರಿಸಿದ. ಅಂದರೆ ರಕ್ಷಣೆಗೆ, ತನ್ನ ದೇಶವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಪ್ರತಿ ಸಾರಿ ಸಮಯ ಅವಕಾಶವನ್ನು ಕೊಟ್ಟ. ತದನಂತರ ಆ ಸಮಯ ಮೀರಿದ್ದ ಕೂಡಲೇ ಅಲ್ಲೇ ತಾನು ಏನು ಅವಿಧೇನಾಗಿ ಮೀರಿದ್ದ ಆ ಸಮಯದ ನಂತರ ಜರುಗಿರ್ತಕ್ಕಂಥ ದುಷ್ಪರಿಣಾಮ ಯಾರಿಗೆ ಜರುಗಿತ್ತು? ಪರೋ ಅರಸನಿಗೆ ಉಂಟಾಗಿತ್ತು, ಪರೋ ಅರಸನ ದೇಶದಲ್ಲಿ ಉಂಟಾಗಿತ್ತು. ಅದಕ್ಕಾಗಿ ಅಲ್ಲೇ ಪರೋ ಅರಸನಿಗೆ ದೇವಜನರಾಗಿರ್ತಕ್ಕಂಥ ಮೋಸೆ ಆರೋನರು ಎಚ್ಚರಿಸಿ ಬಂದಾಗ ಆತನು ಮಾತು ಕೇಳದೆ ಇರುವಾಗ ಬೈಬಲ್ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ಮೋಸೆ ಆರೋನರೇ, ನೀವು ಹೋಗಿ ಆ ನೀರಿನ ಮೇಲೆ ಕೋಲನ್ನು ಚಾಚಿ, ಇಗೋ ನೀರು ರಕ್ತವಾಗುವಂತೆ ಅಪ್ಪಣೆ ಕೊಡ್ರಿ ಎಂಬುದಾಗಿ ಹೇಳಿದ ಕೂಡಲೇ ಆಗ ಅವರು ಅದನ್ನು ಅಪ್ಪಣೆ ಕೊಟ್ಟ ಕೂಡಲೇ ಆ ದೇಶದಲ್ಲಿ ನೀರು ರಕ್ತವಾಗಿ ಮಾರ್ಪಾಟವಾಯಿತು. ಯಾಕೆ? ಇಗೋ ನೀನು ನಮ್ಮ ಜನರನ್ನು ಬಿಡದೆ ಹೋದರೆ, ನನ್ನ ಇಸ್ರಾಯೇಲ್ ಜನಾಂಗವನ್ನು ದಾಸತ್ವದಿಂದ ಮುಕ್ತಗೊಳಿಸದೇ ಹೋದರೆ ನೀರು ರಕ್ತವಾಗಿ ಮಾರ್ಪಾಟವಾಗುತ್ತದೆ ಎಂಬುದಾಗಿ ಆತನಿಗೆ ಹೇಳಿ ಬಂದ ನಂತರ ಆತನು ತನ್ನ ಮನಸ್ಸನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲ್ ಜನಾಂಗವನ್ನು ಬಿಟ್ಟು ಬಿಡದೇ ಇರುವ ಸಮಯದಲ್ಲಿ ದೇವರು ಹೇಳಿದ, ನೀನು ಹೋಗಿ ಎಲ್ಲ ಹೊಳೆಗಳ ಮೇಲೆ, ನೀರುಗಳ ಮೇಲೆ, ಕೆರೆಗಳ ಮೇಲೆ, ಜಲಪಾತಗಳ ಮೇಲೆ ನೀನು ನಿನ್ನ ಕೋಲನ್ನು ಚಾಚು, ಅದು ನೀರು ರಕ್ತವಾಗುವಂತೆ ಎಂಬುದಾಗಿ ಹೇಳಿರುವಾಗ ಗಮನಿಸ್ತೀರಿ, ಪರೋ ಅರಸನ ಸಮ್ಮುಖದಲ್ಲಿ, ಪರೋ ಅರಸನ ಸಾಮ್ರಾಜ್ಯದ ಮುಂದೆ, ಪರೋ ಅರಸನ ಸೈನ್ಯ ಸಮೂಹದ ಮುಂದೆ ಆತನು ಎಲ್ಲ ಹೊಳೆ ರಿವರ್ಸ್ನಲ್ಲಿ, ಹೊಳೆ ಆಗಲಿ, ನದಿಗಳಾಗಲಿ, ಕೆರೆಗಳಾಗಲಿ ಮತ್ತು ಕೊಳಗಳಾಗಲಿ ಅವೆಲ್ಲದ ಮೇಲೆ ತನ್ನ ಕೋಲನ್ನು ಚಾಚಿದ್ದ ಕೂಡಲೇ ನೀರು ಮಾರ್ಪಾಟವಾಯಿತು. ಹಲ್ಲೆಲೂಯಾ. ಅವೆಲ್ಲಗಳನ್ನು ಚಾಚಿದ ಕೂಡಲೇ ನೀರು ರಕ್ತವಾಗಿ ಮಾರ್ಪಾಟವಾಯಿತು. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಗಮನಿಸತಕ್ಕಂಥ ಅನೇಕ ಕಾರ್ಯಗಳಿದೆ. ಆಗ ಇದನ್ನು ಪ್ರತಿ ಸಾರಿ ಆತನು ಗಮನಿಸ್ತಾ ಇದ್ದಾನೆ. ದೇವರು ತಾನು ಹೇಳಿದ್ದ ಸಮಯಕ್ಕೆ ತಕ್ಕಂತೆ ತನ್ನ ಜನರು ಹೇಗೆ ಕೋಲು ಚಾಚಿದ್ದ ಕೂಡಲೇ ಅವರ ದೇವರು ತನ್ನ ಪ್ರತಾಪವನ್ನು ತೋರಿಸಿದ ಎಂಬ ಈ ಪ್ರತಾಪದ ಕುರಿತು, ಈ ಮಹತ್ವ ಕಾರ್ಯದ ಕುರಿತು ಬಹಳ ಆಳವಾಗಿ ಆತನು ಅಧ್ಯಯನ ಮಾಡುತ್ತಾ ಆತನು 10 ಉಪದ್ರವಗಳು, 8 ಉಪದ್ರವಗಳು, ಆತನು ಬಹು ಘೋರವಾದ ಉಪದ್ರವಗಳನ್ನು ಅನುಭವಿಸಿದ ಗಮನಿಸಿರತಕ್ಕಂಥ ಸಂಗತಿ ಏನೆಂದರೆ, ಅವರ ದೇವರಾದ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಮೋಸೆಯ ಮೂಲಕವಾಗಿ ಮಾತಾಡ್ತಿರ್ತಕ್ಕಂಥ ದೇವರು ಕೋಲನ್ನು ಚಾಚಿ ಆ ನೀರುಗಳ ಮೇಲೆ, ಅಲ್ಲಿರ್ತಕ್ಕಂಥ ಎಲ್ಲ ನೀರುಗಳ ಮೇಲೆ ತೋರಿಸಿದ್ದ ಕೂಡಲೇ ನದಿಗಳು, ಜಲಪಾತಗಳು, ಕೆರೆಗಳು ರಕ್ತವಾಗಿ ಮಾರ್ಪಾಟವಾಗಿದೆಯಲ್ಲ, ಈತನು ನಿಜವಾಗಲೂ ಸರ್ವಶಕ್ತನು ಎಂಬ ಮನವರಿಕೆ ಆದರೂ ಕೂಡ ಹೃದಯವನ್ನು ಕಠಿಣಪಡಿಸ್ಕೊಂಡಿದ್ದನು. ಇದೇ ರೀತಿಯಲ್ಲಿ 2ನೇ ಉಪದ್ರವ ಬಂದಾಗಲೂ ಆತನು ಗಮನಿಸಿದ್ದೇನೆಂದರೆ, ಇಗೋ ನೀನು ನನ್ನ ಜನರನ್ನು ಬಿಡದೇ ಹೋದರೆ ನೀನು ಇನ್ನೊಂದು ಕಾರ್ಯವನ್ನು ಅನುಮತಿಸುತ್ತಾ ಇದ್ದೀ. ನಿನ್ನ ದೇಶದ ಮೇಲೆ ಕಪ್ಪೆಗಳ ದಂಡು ಬಂದು ದಾಳಿ ಮಾಡದೇ ಇರಬೇಕಾದ್ರೆ ನೀನು ಇವತ್ತು ನನ್ನ ಜನರನ್ನು ಹೇಳ್ತಾನೆ. ಆಗ ಆತನು ಆ ದಿನದಲ್ಲಿ ಬಿಡುಗಡೆ ಮಾಡದಿರೋದ್ರಿಂದ ಅವರ ದೇಶದ ಮೇಲೆ ಎಲ್ಲ ಕಪ್ಪೆಗಳ ದಂಡು ಅವರ ದೇಶದ ಮೇಲೆ ಬಂತು. ಅಂದರೆ ಆತನ ಸಮಯವನ್ನು ನಿಗದಿಪಡಿಸಿದ. ಇಗೋ ಈ ಸಮಯಕ್ಕೆ ನೀನು ಬಿಡದೇ ಇದ್ದರೆ ಈ ಸಮಯದಲ್ಲಿ ನಿನಗೆ ಈ ಕೇಡು ಬರ್ತದೆ ಎಂಬುದಾಗಿಲ್ಲ. ಅಂದರೆ ಅರ್ಥ ಏನು? ಅಂದರೆ ಪರೋರಸನ ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನಾನು ಆತನ ಮಾತನ್ನು ಕೇಳದೆ ಅವಿಧೇಯನಾಗಿರುವುದರಿಂದ ನನಗೆ ಈ ಕೇಡನ್ನು ನಾನೇ ಅನುಮತಿಸಿದ್ದೇನೆ ಎಂಬ
ಮನವರಿಕೆ ಆತನಿಗೆ ಆಯಿತು. ಆ ಎರಡನೇ ಉಪದ್ರವದ ಸಮಯದಲ್ಲಿ ನಿಮ್ಮ ದೇವರಾದ ಕರ್ತನ ಹತ್ರ ಹೋಗಿ ನನಗಾಗಿ ವಿಜ್ಞಾಪನೆ ಮಾಡಿ ಎಂಬುದಾಗಿ ಹೇಳಿದ. ಆಗ ಮೋಶೆ ಹೇಳ್ತಾನೆ, ಯಾವಾಗ ನಿನಗೆ ಕಪ್ಪೆಯಿಂದ ಮುಕ್ತಿ ಬೇಕೆಂಬುದಾಗಿ ಹೇಳ್ತಾನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಮೋಶೆ ಹೇಳ್ತಾನೆ, ವಾಟ್ ಟೈಮ್ ಡು ಯು ವಾಂಟ್ ದ ಡೆಲಿವರೆನ್ಸ್ ಫ್ರಮ್ ಆಲ್ ದಿಸ್ ಫ್ರಾಗ್ಸ್? ಈ ಕಪ್ಪೆಗಳ ದಂಡಿಂದ ಯಾವಾಗ ನಿನಗೆ ಮುಕ್ತಿ ಬೇಕು, ನಿನ್ನ ದೇಶಕ್ಕೆ ಮುಕ್ತಿ ಬೇಕೆಂಬುದಾಗಿ ಕೇಳಿದ. ಹಿ ಈಸ್ ಆಸ್ಕಿಂಗ್ ದ ಟೈಮ್. ಆಗ ಫರೋ ಅರಸನು ಹೇಳ್ತಾನೆ, ಯಾಕಂದರೆ ಅವರ ಮೋಶೆ ಆರೋನರ ದೇವರು ಸರ್ವಶಕ್ತನಾದ ದೇವರಾದ ಯೆಹೋವನು ಎಂಬುದಾಗಿ ಅರ್ಥಕೊಂಡು ಹೇಳ್ತಾ ಇದ್ದಾನೆ, ನಾಳೆ ಈ ಸಮಯಕ್ಕೆ ನನ್ನ ದೇಶದಲ್ಲಿರತಕ್ಕಂಥ ಎಲ್ಲ ಕಪ್ಪೆಗಳು ನಾಶವಾಗಬೇಕು ಎಂಬುದಾಗಿ ಹೇಳ್ತಾನೆ. ಆಗ ಮೋಶೆ ಹೇಳ್ತಾನೆ, ನೀನು ಹೇಳಿದ್ದ ಹಾಗೆ, ನಿನ್ನ ನುಡಿಯ ಹಾಗೆ ನನ್ನ ಕರ್ತನಾದ ದೇವರು ಮಾಡಿ ತೋರಿಸುತ್ತಾನೆ. ಇದರಿಂದ ನೀನು ತಿಳಿದುಕೊಳ್ತಿ, ನಮ್ಮ ಕರ್ತನಾದ ದೇವರಿಗೆ ಸಮಾನನೇ ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಯಾರೂ ಇಲ್ಲ ಎಂಬುದಾಗಿ. ಆದ ಕಾರಣ ಸಮಯವನ್ನು ನಿಗದಿಪಡಿಸಿದ್ದಾನೆ. ಆರೋನು ಅನ್ಯ ಅರಸನಾದ ಫರೋ ಅರಸನು ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸ್ವಕೀಯ ಜನರಾದ ಮೋಶೆ ಹತ್ರ, ನೀವು ನನ್ನ ದೇಶಕ್ಕಾಗಿ ನನ್ನ ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಭಯಂಕರವಾದ ಕಪ್ಪೆಗಳ ಬಾಧೆಯಿಂದ, ಉಪದ್ರವದಿಂದ, ದಂಡಿನಿಂದ ನಮ್ಮ ದೇಶವೆಲ್ಲ ಆವರಿಸಿಕೊಂಡು ಕಾಡ್ತಿರ್ತಕ್ಕಂಥ ಈ ಕಪ್ಪೆಗಳನ್ನು ನೀವು ಹೋಗಲಾಡಿಸ್ರಿ, ಅವುಗಳನ್ನು ನಾಶ ಮಾಡಲಿಕ್ಕೆ ನಿಮ್ಮ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡಿರುವಾಗ ಮೋಶೆ ಕೇಳ್ತಾನೆ, ಯಾವಾಗ ಈ ಕಪ್ಪೆಗಳಿಂದ ನಿನಗೆ ಮುಕ್ತಿ ಬೇಕೆಂಬುದಾಗಿ. ಆಗ ಫರೋ ಅರಸನು ಹೇಳ್ತಾ ಇದ್ದಾನೆ, ನಾಳೆ ನನಗೆ ಈ ಕಪ್ಪೆಗಳಿಂದ ಮುಕ್ತಿ ಬೇಕೆಂಬುದಾಗಿ. ಅನೇಕ ಜನರು ಸಮಯದ ಕುರಿತು ಬಹಳ ಹೆದರುತ್ತಾರೆ. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು, ಒಂದು ಅನ್ಯ ಅರಸನಾದ ಫರೋ ಕೇಳ್ತಾ ಇದ್ದಾನೆ, ನನಗೆ ನಾಳೆ ಈ ಸಮಯದಲ್ಲಿ ನನ್ನ ದೇಶವು ಮಿಡತೆಗಳಿಂದ ಮುಕ್ತಗೊಂಡು ಹೊರಗೊಳ್ಳಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಮೋಶೆ ಆರೋನರ ಹತ್ರ ಕೇಳಿಕೊಂಡಿರುವಾಗ ಮೋಶೆ ಆರೋನ್ ಹೇಳ್ತಾರೆ, ನೀನು ಹೇಳಿದ್ದ ಹಾಗೆ ನನ್ನ ಶಕ್ತನು, ನನ್ನ ಸರ್ವಶಕ್ತನು, ನಮ್ಮ ಕರ್ತನಾದ ದೇವರು ಖಂಡಿತವಾಗಿ ಆ ಸಮಯದಲ್ಲಿ ನಿಮ್ಮ ದೇಶದಲ್ಲಿ ಕಪ್ಪೆಗಳು ನಾಶವಾಗುವು ಎಂಬುದಾಗಿ ಹೇಳ್ತಾರೆ. ಆಗ ಮೋಶೆ ಹೋಗಿ ದೇವರ ಹತ್ರ ಮೊರೆ ಇಟ್ಟು, ನಾ ದಿನ ಮರನೇ ದಿನ ಸರಿಯಾಗಿ ಟುಮಾರೋ ಓದ್ರಿ 10ನೇ ವಚನ 8ನೇ ಅಧ್ಯಾಯ ವಿಮೋಚನ ಕಾಂಡ 8ನೇ ಅಧ್ಯಾಯ 10ನೇ ವಚನ. ಆಗ ಫರೋ ಅರಸನು ಮೋಶೆಗೆ ಹೇಳ್ತಾ ಇದ್ದಾನೆ, ಭಿನ್ನಹ ಮಾಡಿಕೊಂಡಿದ್ದಾನೆ, ನಾಳೆನೇ ನನ್ನ ದೇಶವನ್ನು ಈ ಕಪ್ಪೆಗಳ ಮಿಡತೆಯಿಂದ, ಕಪ್ಪೆಗಳ ದಂಡಿಂದ ಮುಕ್ತಗೊಳಿಸ್ರಿ ಎಂಬುದಾಗಿ ಕೇಳಿಕೊಂಡನು. ಹಾಗೆ ನಮ್ಮ ಮೋಶೆ ಹೇಳ್ತಾ ಇದ್ದಾನೆ, ನಮ್ಮ ದೇವರಾದ ಕರ್ತನ ಹಾಗೆ ಈ ಭೂಲೋಕದಲ್ಲಿ ಯಾರು ಇಲ್ಲ ಎಂದು ನೀನು ತಿಳಿಯಬೇಕೆಂದು ನೀನು ಹೇಳಿದ್ದ ಸಮಯಕ್ಕೆ ಈ ಕಪ್ಪೆಗಳು ಇಲ್ಲ, ನಾಶವಾಗುವವು, ಅವೆಲ್ಲ ಸತ್ತು ಹೋಗುವ ಎಂಬುದನ್ನು ಹೇಳಿ ಬಂದು ಪ್ರಾರ್ಥನೆ ಮಾಡಿದನು. ಸರಿಯಾಗಿ ಆ ಸಮಯಕ್ಕೆ ಆ ಕಪ್ಪೆಗಳೆಲ್ಲ ಸತ್ತು ಹೋದವಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಅನೇಕ ಜನರು ಸಮಯವನ್ನು ನಿಗದಿಪಡಿಸೋದಕ್ಕಾಗಿ ನಾವು ಅನೇಕ ಜನರು ಹೆದರುತ್ತೇವೆ. ನಾವು ನಿನ್ನ ಕಷ್ಟಗಳು ನಿವಾರಣೆ ಆಗುತ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಅನ್ಯ ಅರಸನು, ಒಂದು ದುಷ್ಟ ಅರಸನು, ಇಸ್ರಾಯೇಲ್ ಜನಾಂಗವನ್ನು ಬಾಧಿಸಿ ನೊಂದಿಸಿ ಅವರನ್ನು ಹಿಂಸಿಸಿರ್ತಕ್ಕಂಥ ಅರಸನು, ಅಬ್ರಾಹ್ಮನ ದೇವರಾದ, ಇಸಾಕನ ದೇವರಾದ, ಯಾಕೋಬನ ದೇವರಾದ, ಮೋಶೆ ಆರೋಹಣರ ದೇವರಾಗಿರ್ತಕ್ಕಂಥ ಯೆಹೋವನನ್ನು ಪ್ರಾರ್ಥನೆ ಮಾಡಲು ಮೋಶೆ ಆರೋಹನ ಹತ್ರ ಕೇಳ್ತಾ ಇದ್ದಾನೆ, ನಾಳೆ ಈ ಸಮಯಕ್ಕೆ ನನಗೆ, ನನ್ನ ಜನರಿಗೆ, ನನ್ನ ಪ್ರಜೆಗಳಿಗೆ ಮುಕ್ತಿ ಬೇಕಂತೇಳಿ. ಅಂದರೆ ಫರೋ ಅರಸನಿಗೆ ಗೊತ್ತಿದೆ, ಇಸ್ರಾಯೇಲರ ದೇವರು ಪ್ರಾಮಾಣಿಕನು, ನೀತಿವಂತನು, ನಂಬಿಕಸ್ಥನು, ತನ್ನ ಪ್ರಜೆಗಳ ಪ್ರಾರ್ಥನೆಯನ್ನು ಖಂಡಿತವಾಗಿ ಈಡೇರಿಸುತ್ತಾನನ್ನತಕ್ಕಂಥ ನಂಬಿಕೆ ಅನ್ಯ ಅರಸನಾದ ಫರೋಗೆ ಇದೆ, ಹೊರತು ಸ್ವಂತ ಜನರಾದ ಇಸ್ರಾಯೇಲ್ ಜನರಿಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಫರೋ ಅರಸನು ಹೇಳ್ತಾ ಇದ್ದಾನೆ, ನಾನು ಪಾಪಿ, ನಿಮ್ಮ ದೇವರಾದ ಕರ್ತನು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ಸರ್ವಶಕ್ತನು, ಮಹೋನ್ನತನು, ಭೂಮಿ ಆಕಾಶಗಳಿಗೆ ಒಡೆಯನು, ಖಂಡಿತವಾಗಿ ಆತನೇ ಎಂಬುದಾಗಿ ಆತನು ಕೂಡ ತಿಳಿದುಕೊಂಡಿದ್ದಾನೆ. ಹೌದು,
ಅನೇಕ ಸಾರಿ ಆತನ ಹೃದಯವನ್ನು ಕಠಿಣಪಡಿಸ್ಕೊಂಡ. ಆದರೆ ಆತನು ತಗ್ಗಿಸಿಕೊಂಡಾಗೆಲ್ಲ ಕಂಡುಕೊಂಡಿದ್ದೇನೆಂದರೆ ಆತನೇ ಈ ಭೂಮಿಗೆ ಒಡೆಯನು, ಆತನೇ ಸರ್ವಶಕ್ತನು, ಆತನಿಗೆ ಸಮಾನನು ಈ ಲೋಕದಲ್ಲಿ ಅಲ್ಲ, ಯಾರಿಲ್ಲ. ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿ ಆತನದೇ ಎಂದು ಅರಿತುಕೊಂಡನು. ಆದ ಕಾರಣ ಫರೋ ಅರಸನು ಏನು ಹೇಳ್ತಾ ಇದ್ದಾನೆ, ಇಗೋ ನಾನು ಪಾಪ ಮಾಡಿದ್ದೇನೆ, ನನ್ನ ದೇಶಕ್ಕೆ ನಾನು ರಕ್ಷಣೆಯನ್ನು, ನನ್ನ ದೇಶ ಈಜಿಪ್ಟಿಗೆ ನಾನು ರಕ್ಷಣೆಯನ್ನು ಕೊಡಲಿಕ್ಕೆ ಆಗಲಾರ್ದ ವಿಫಲ ಅರಸನು ನಾನು. ಆದರೆ ನಿಮ್ಮ ದೇವರು ತನ್ನ ಜನರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಸಫಲ ಒಡೆಯನು, ನೀತಿವಂತನೆಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ. ಆದ ಕಾರಣ ಈ ಎರಡನೇ ಉಪದ್ರವದ ಸಮಯದಲ್ಲಿ ಕೂಡ ಸಮಯವನ್ನು ನಿಗದಿಪಡಿಸಲಾಗಿತ್ತು. ತದನಂತರ ಮೂರನೇ ಉಪದ್ರವದ ಸಮಯದಲ್ಲಿ ಕೂಡ ಆತನು ದೇವರು ಹೇಳ್ತಾನೆ, ನೀನು ನಿನ್ನ ಕೋಲನ್ನು ಚಾಚಿ ಆ ದೇಶದ ಧೂಳನ ಮೇಲೆ ಹೊಡೆಯುವುದಾದರೆ ಆ ದೇಶದಲ್ಲೆಲ್ಲ ಹೇನುಗಳಾಗುವು ಎಂಬುದಾಗಿ ಹೇಳ. ದಕ್ಷ ಕೊಟ್ಟು ಕೇಳ್ತೀರಿ, ಮೋಸೆ ತನ್ನ ನುಡಿ ಪರವಾಗಿ ಹೇಳ, ಮೋಸೆ ಏನು ಮಾಡ್ತಾನೆ, ಆರೋನಿಗೆ ಹೇಳ್ತಾನೆ, ಆರೋನನೇ ಕೋಲನ್ನು ತೆಗೆದುಕೊಂಡು ಈಜಿಪ್ಟಿನ ನೆಲದ ಮೇಲೆ ಹೊಡಿ, ನೀನು ಅದರ ಧೂಳು ಹಾರಿರುವಾಗ ಅದರಿಂದ ಹೇನುಗಳು ಉಂಟಾಗುವುದೆಂಬುದಾಗಿ ಹೇಳಿದ. ದೇವರು ಮೋಸೆಗೆ ಹೇಳ್ತಾನೆ, ನೀನು ಹೊಡೆದ ಕೂಡಲೇ, ಭೂಮಿಯನ್ನು ಕೋಲಿಂದ ಹೊಡೆದ ಕೂಡಲೇ ಆ ದೇಶವೆಲ್ಲ ಹೇನುಗಳ ದಂಡಿನಿಂದ, ಹೇನುಗಳೆಲ್ಲ ಆ ದೇಶವನ್ನು ಆವರಿಸಿಕೊಳ್ಳುವ ಎಂಬುದಾಗಿ ಹೇಳಿದ. ಅಂದರೆ ಅರ್ಥ ಏನು? ಗಾಡ್ ಇಸ್ ಟೆಲಿಂಗ್ ಹಿಮ್, ವೆನ್ ಯು ಸ್ಟ್ರಕ್ ದ ಲ್ಯಾಂಡ್ ಆಫ್ ಈಜಿಪ್ಟ್, ಯಾವಾಗ ನೀನು ಈಜಿಪ್ಟಿನ ನೆಲವನ್ನು, ಮಣ್ಣನ್ನು, ಧೂಳನ್ನು ನಿನ್ನ ಕೋಲಿಂದ ಹಾರಿಸ್ತೀಯೋ ಆವಾಗಲೇ ಈಜಿಪ್ಟಿನ ಸಾಮ್ರಾಜ್ಯವೆಲ್ಲ, ಅವರ ಹದ್ದುಗಳೆಲ್ಲ, ಅವ್ರಿಗಿರ್ತಕ್ಕಂಥ ಜನರ ಮೇಲೆ ಹೇಣಿನ ದಂಡಿನ ಸಾಮ್ರಾಜ್ಯವು ಅವರ ಮೇಲೆ ಕಾಡುತ್ತದೆ, ಬಾಧಿಸುತ್ತದೆ ಎಂಬುದಾಗಿ ಹೇಳಿದ. ಅಂದರೆ ಅರ್ಥ ಏನು? ಮೋಸೆ ಆರೋಹಣರು, ಮೋಸೆ ತನಗೆ ಯಾವಾಗ ಮನಸ್ಸು ಬರ್ತದೆ, ತಾನು ಯಾವಾಗಲೂ ಹೋಗಿ ಕೋಲನ್ನು ಚಾಚಿ ಹೊಡೆದರೆ, ಅವನು ಯಾವಾಗ ಆ ಭೂಮಿಯ ಮೇಲೆ ಕೋಲನ್ನು ಹೊಡಿತಾನೋ ಆಗಲೇ ಅದು ಆಗುವುದಂದರೆ ಅರ್ಥ ಏನಂದರೆ, ನೀನು ಯಾವಾಗ ಹೊಡೆಯುತ್ತೀಯಲ್ಲ ಆವಾಗಲೇ ನನ್ನ ಪ್ರತಾಪವನ್ನು ಭೂಮಿ ಮೇಲೆ ನಾನು ತೋರಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ಮಾನವನಾಗಿರ್ತಕ್ಕಂಥ ಒಂದು ಸಾಧಾರಣವಾದ ಮಾನವನಾಗಿರ್ತಾನೆ ಮೋಸೆ ಆರೋಹಣನು, ನಮ್ಮಂಥ ಬಲಹೀನನು ಸಾಧಾರಣವಾದ ಮನುಷ್ಯನಾಗಿರ್ತಾನೆ ಮೋಸೆ ಆರೋಹಣರು ಆಗಿರ್ತಾನೆ. ಮೋಸೆ ಹೇಳ್ತಾ ಇದ್ದಾನೆ, ನೀನು ಆ ಕೋಲನ್ನು ಚಾಚಿ ಆ ದೇಶದ ಮೇಲೆ ಹೊಡೆದ್ರೆ ಆ ಸಮಯದಲ್ಲೇ ಖಂಡಿತವಾಗಿ ಆ ದೇಶವೆಲ್ಲ ಧೂಳಿರುವ ಎಲ್ಲ ಏನಾಗಿ ತುಂಬಿಕೊಳ್ಳುವುದು ಎಂಬುದಾಗಿ ಹೇಳಿದ್ರೆ, ಸೃಷ್ಟಿಸುವ ಅಲ್ಲೇ ಧೂಳು ಏನಾಗಿ ಮಾರ್ಪಾಟವಾಗ್ತದಂದ್ರೆ, ಗಾಡ್ ಇಸ್ ಟಾಕಿಂಗ್ ಅಬೌಟ್ ದ ಕ್ರಿಯೇಟಿವ್ ಮಿರಾಕಲ್ ಇನ್ ಈಜಿಪ್ಟ್. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ ಮೋಸೆ ಆರೋನರ ದೇವರು ಹೇಳ್ತಾ ಇದ್ದಾನೆ, ಮೋಸೆ ನೀನು ಹೋಗಿ ಯಾವಾಗ ನಿನ್ನ ಕೋಲನ್ನು ಈಜಿಪ್ಟಿನ ನೆಲದ ಮೇಲೆ ಹೊಡಿತೀಯೋ ಆವಾಗಲೇ ಅದೇ ಕ್ಷಣದಲ್ಲಿ ಆ ದೇಶದಲ್ಲಿರುವ ಎಲ್ಲ ಧೂಳು ಹೇನುಗಳಾಗಿ ಅವರ ದೇಶದ ಮೇಲೆ ದಂಡಿತ್ತು ಎಂಬುದಾಗಿ ಹೇಳಿರುವಾಗ ಎಷ್ಟು ಸತ್ಯವಾದ ಮಾತು. ಸರ್ವಶಕ್ತನಾದ ದೇವರು ಪ್ರಜೆಗಳ ಅಲ್ಲಿರ್ತಕ್ಕಂಥ ಮೋಸೆ ಆರೋಹಣರು ಕೋಲಿಂದ ಚಾಚಿ ಹೊಡೆದ ಕೂಡಲೇ ಅಂಥ ದೊಡ್ಡ ಪ್ರತಾಪವನ್ನು, ಧೂಳನ್ನು ಹೇನುಗಳಾಗಿ ಮಾರ್ಪಾಟ ಮಾಡತಕ್ಕಂಥ ಸರ್ವಶಕ್ತನು ಸೃಷ್ಟಿಕರ್ತನನ್ನತಕ್ಕಂಥ ಸತ್ಯವು ಫರೋ ಅರಸನು ಅರ್ಥ ಮಾಡಿಕೊಂಡಿದ್ದಾನೆ. ಯಾಕೆಂದರೆ ನಿಮ್ಮ ದೇವರು ನೀತಿವಂತನು, ಪ್ರಾಮಾಣಿಕನು, ನಂಬಿಕಸ್ಥನು, ನಿಜಸ್ಥನು, ಆತನಂತ ಸರ್ವಶಕ್ತನು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ, ಅರಿತುಕೊಂಡಿದ್ದೆನು. ಆದರೂ ದೇವರು ತಾನೇ ಅವನ ಹೃದಯವನ್ನು ಮತ್ತು ಕಠಿಣಪಡಿಸಿದ. ಆಗ ಅವನ ಹೃದಯವನ್ನು ಅವನು ಮೊಂಡುತನದಿಂದ ಅವನು ಮೂರನೇ ಉಪದ್ರವ ಬಂದಾಗಲೂ ತನ್ನ ತಲೆಯನ್ನು ತಗ್ಗಿಸಿ ಇದನ್ನು ಗಮನಿಸ್ತಾ ಇದ್ದಾನೆ. ಯಾರು? ಫರೋ ಅರಸನು ಇವೆಲ್ಲ ಆತನ ಪ್ರತಾಪವನ್ನು, ಆತನ ದೈವ ಶಕ್ತಿಯನ್ನು, ಆತನ ಸೃಷ್ಟಿಗಳಲ್ಲಿ ಬರ್ತಕ್ಕಂಥ ಮಾರ್ಪಾಟವನ್ನು ಧೂಳೇ ಹೇನುಗಳಾಗಿ ತಿರುಗಿದು, ಇದು ಎಂಥ ಅದ್ಭುತವಾದಂಥ ಸಂಗತಿ. ಈತನು ಈ ಲೋಕದಲ್ಲಿ ಇಂಥ ಒಡೆಯನ್ನು ಯಾರೂ ಇಲ್ಲ, ಇಸ್ರಾಯೇಲರಿಗೆ ಇಂಥ ದೊಡ್ಡ ದೇವರಿದಾನನ್ನತಕ್ಕಂಥ ಭಯವು ಆತನನ್ನು ಕಾಡ್ತಾ ಇತ್ತು. ಆ ಪ್ರತಾಪದ ವಿಷಯದಲ್ಲಿ ಆತನಿಗೂ ಅರು ಇತ್ತು. ಆದರೂ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲ್ ಜನಾಂಗವನ್ನು ಬಿಡಲಿಲ್ಲ. ಇದನ್ನು ಫರೋ ಅರಸನು ಗಮನಿಸ್ತಾ ಇದ್ದಾನೆ. ಆಮೇಲೆ ಆತನು ಮೂರನೇ ಉಪದ್ರವದ ಸಮಯದಲ್ಲಿ ಆದ ನಂತರ ನಾಲ್ಕನೇ ಉಪದ್ರವವು ಪೀಡಿಸಿತ್ತು. ಆ ನಾಲ್ಕನೇ ಉಪದ್ರವ ಪೀಡಿಸಿರುವಾಗ ಜರುಗಿರ್ತಕ್ಕಂಥ ಮತ್ತೊಂದು ಕಾರ್ಯವನ್ನು ಗಮನಿಸಿದ್ದಾನೆ. ಏನಂತ ಹೇಳ್ಕೊಂಡು, ಈಗೋ ಮೋಸೆ ಆರೋನರು ಕಳಿಸಿ
ಫರೋಹನ ಮುಂದೆ ಹೋಗಿ ಹೇಳಿದರು, ಇಗೋ ಈಗಲಾದರೂ ನನ್ನ ಜನರಾದ ಇಸ್ರಾಯೇಲರನ್ನು ಅವರ ದಾಸತ್ವದಿಂದ ಮುಕ್ತಗೊಳಿಸುವವರು ಬಿಡಿಸು, ಬಿಡದೇ ಇದ್ದರೆ ನಿನ್ನ ದೇಶದ ಮೇಲೆ ವಿಷದ ಹುಳಗಳ ದಾಳಿಯು ಉಂಟಾಗುವುದು ಎಂಬುದಾಗಿ ಹೇಳಿದರು. ಬಿಡದೇ ಇದ್ರೆ ಅಂದ್ರೆ ಅರ್ಥ ಏನು? ಬಿಟ್ಟರೆ ಈ ದೇಶದ ಮೇಲೆ ದಾಳಿ ಆಗುವುದಿಲ್ಲ. ಇಲ್ಲಿ ಸಮಯವನ್ನು ನಿಗದಿಪಡಿಸಿದ್ದಾನೆ. ಅನ್ಯ ಅರಸನಾದ ಫರೋಹನಿಗೆ ಈಜಿಪ್ಟಿನ ಬಲಿಷ್ಠವಾದಂಥ ಸಾಮ್ರಾಜ್ಯದ ಒಡೆಯನಾಗಿರುವ ಫರೋಹನಿಗೆ ಸಮಯವನ್ನು ನಿಗದಿಪಡಿಸಿದ್ದಾನೆ. ಜಾಗ್ರತೆಯಿಂದ ಓದ್ತೀರಿ. ಯಾಕಂದ್ರೆ ಫರೋ ಅರಸನು ಯಾಕೆ ಅಬ್ರಾಹ್ಮನ ದೇವರು ಫರೋ ಅರಸನು ಯಾಕೆ ಮೋಶೆಗೆ ಹೇಳ್ತಾ ಇದ್ದಾನೆ, ನಿನ್ನ ದೇವರಾದ ಕರ್ತನು ನೀತಿವಂತನು, ಪ್ರಾಮಾಣಿಕನು, ಸರ್ವಶಕ್ತನ ಯಾಕೆ ಹೇಳ್ತಾ ಇದ್ದಾನಂದ್ರೆ ಆತನ ಪ್ರತಾಪವನ್ನು ನೋಡಿದ. 4ನೇ ಉಪದ್ರವದ ಅಕೃತ್ಯದ ಚಿತ್ರಣವನ್ನು ನೋಡಿದ. ಯಾಕಂದ್ರೆ ಮೋಶೆ ಆರೋನ್ ಹೇಳ್ತಾರೆ, ನಿನ್ನ ದೇಶದಲ್ಲಿ ನಿನ್ನ ಜನಾಂಗವು ಮತ್ತು ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಭಿನ್ನತೆಯ ಕುರಿತು ನಿಮಗೆ ತೋರಿಸ್ಕೊಡ್ತೇನೆ. ದೇವರು ಹೇಳ್ತಾನೆ, ಈಗೋ ನೀನು ನಿನ್ನ ದುಷ್ಟತನದಿಂದ ಬಿಟ್ಟು ಬಿಡದೆ ನನ್ನ ಜನರನ್ನು ಮುಕ್ತಗೊಳಿಸದೇ ಇದ್ದರೆ ಗೋಷೆನ್ನಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು ಸ್ಪೆಷಲ್ ಜನಾಂಗವಾಗಿ ನಾನು ತೋರಿಸ್ತಾ ಇದ್ದೇನೆ. ಯಾಕಂದರೆ ನನ್ನ ಜನರು ಈ ಜಗತ್ತಿಗೆ ಬಹಳ ವಿಶಿಷ್ಟವಾದಂಥ ಜನರು ಎಂಬುದಾಗಿ ನೀನು ತಿಳಿದುಕೊಳ್ಳುವಂತೆ ನಿನ್ನ ಜನಾಂಗವು ನನ್ನ ಜನಾಂಗದಲ್ಲಿರ್ತಕ್ಕಂಥ ವ್ಯತ್ಯಾಸವು ಒಂದು ಗುರುತಾಗಿ, ಒಂದು ಚಿಹ್ನೆಯಾಗಿ ನಾನು ತೋರಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದನು. ಅದೇನಂತ ಹೇಳಿದ್ರೆ, ವಿಷದ ಹುಳಗಳು ಎಲ್ಲ ನಿನ್ನ ದೇಶದ ಮೇಲೆ, ನಿನ್ನ ಜನರ ಮೇಲೆ, ನಿನ್ನ ಪ್ರಜೆಗಳ ಮೇಲೆ, ನಿನ್ನ ಸೇವಕರ ಮೇಲೆ, ನಿನ್ನ ದೇಶದಲ್ಲಿ ಮಾತ್ರ ಆವರಿಸಿಕೊಳ್ಳುವ ಹೊರತು ಇಸ್ರಾಯೇಲರು ವಾಸ ಮಾಡತಕ್ಕಂಥ ನಿನ್ನ ದೇಶದ ಒಳಗೆ, ಈಜಿಪ್ಟಿನ ದೇಶದ ಒಳಗೆ ವಾಸ ಮಾಡ್ತಿರ್ತ ಗೋಷೆನ್ ಎಂಬ ಪ್ರದೇಶದಲ್ಲಿ ಒಂದು ಹುಳ ಪ್ರವೇಶ ಮಾಡದಂತೆ ಕಾಪಾಡಿಕೊಳ್ಳುತ್ತೇನೆ. ಈಗೋ ನೀನು ನಿನ್ನ ಜನರನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಎಂಬುದಾಗಿ ಹೇಳಿ ಸಮಯವನ್ನು ನಿಗದಿಪಡಿಸಿದ. ಇಷ್ಟು ಸಮಯದ ಒಳಗೆ ನನ್ನ ಇಸ್ರಾಯೇಲ್ ಜನಾಂಗವನ್ನು ನೀನು ಬಿಟ್ಟು ಬಿಡದಿದ್ರೆ ನಿನ್ನ ದೇಶದ ಮೇಲೆ ವಿಷದ ಹುಳಗಳ ದಾಳಿಯು ಬಂದು ಅದು ನಿನ್ನ ದೇಶದಲ್ಲಿರ್ತ ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ, ಪಶು ಪ್ರಾಣಿಗಳ ಮೇಲೆ ದಾಳಿ ಮಾಡು ಎಂಬುದಾಗಿ ಹೇಳಿದ. ಸಮಯವನ್ನು ನಿಗದಿಪಡಿಸಿದ್ದನ್ನು ನೋಡೋಣ. ನಾವು ಭಾಳ ಸಾರಿ ಸಮಯದ ಕುರಿತು ಹೆದರ್ತೇವೆ. ನಾವೇನಾದರೆ ಪ್ರಾರ್ಥನೆ ಮಾಡುವಾಗ ಅಯ್ಯೋ ದೇವರು ನಿನಗೆ ಬೇಗನೆ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಹೇಳುತ್ತೇವೆ ಹೊರತು ಸಮಯವನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ದೇವರು ತನ್ನ ದಾಸನಿಗೆ ಸಮಯವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಆ ವಚನ 4ನೇ ಉಪದ್ರವದ ಸಮಯದಲ್ಲಿ ಜರುಗಿರ್ತಕ್ಕಂಥ ಒಂದು ಸಂಗತಿ. 8ನೇ ಅಧ್ಯಾಯ 23ನೇ ವಚನದಲ್ಲಿ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಹಿ ಸೆಟ್ ದ ಟೈಮ್ ಆ್ಯಂಡ್ ಹಿ ಸೆಟ್ ದ ಲಿಮಿಟ್ಸ್. ಆತನು ಸಮಯವನ್ನು ನಿಗದಿಪಡಿಸಿದ್ದಾನೆ. ಆ ಸಮಯವನ್ನು ನಿಗದಿಪಡಿಸಿದಷ್ಟೇ ಅಲ್ಲದೆ ಈಜಿಪ್ಟ್ ಎಂಬ ದೇಶದಲ್ಲಿ ಗೋಷೆನ್ ಎಂಬ ಚಿಕ್ಕ ಪ್ರದೇಶದ ಒಳಗೆ ಆ ವಿಷದ ಹುಳಗಳು ಪ್ರವೇಶ ಮಾಡದಂತೆ ನನ್ನ ಜನರನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದು ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ದೇವರ ನಾಮಕ್ಕೆ ಮಹಿಮುಂಟಾಗಲಿ ದೇವರ ಮಕ್ಕಳೇ. ಯಾಕಂದರೆ ಆತನು ಬಹಳ ಒಳ್ಳೆಯವನು, ಆತನು ಸರ್ವಶಕ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರ, ಇಂಥ ದೇವರ ಪ್ರತಾಪ ನೋಡ್ಲಿಕ್ಕೆ ಅದಕ್ಕಾಗಿ ಓದ್ತೀರಾ ಮಾತನ್ನು 22:8-22. ಆದರೆ ಆ ದಿವಸದಲ್ಲಿ ನಾನೇ ಭೂಲೋಕದಲ್ಲಿ ನಾನು ಕರ್ತನೆಂದು ನೀನು ತಿಳಿದುಕೊಳ್ಳುವಂತೆ ನನ್ನ ಜನರು ವಾಸಿಸುವ ಗೋಷೆನ್ ದೇಶದಲ್ಲಿ, ಗಮನಿಸ್ತೀರಿ, ನನ್ನ ಜನರು ವಾಸಿಸುವ ಗೋಷೆನ್ ದೇಶದಲ್ಲಿ ನೊಣಗಳು, ವಿಷದ ಹುಳಗಳು ಇರದ ಹಾಗೆ ಅದನ್ನು ನಾನು ಸ್ಪೆಷಲ್ ಆಗಿ ಸಪ್ರೇಟ್ ಪ್ರತ್ಯೇಕಿಸುವೆನು. ಮತ್ತೊಂದು ಸಾರಿ 22. ಆ ದಿವಸದಲ್ಲಿ ನಾನೇ ಭೂಲೋಕದಲ್ಲಿ ನೀನು ತಿಳಿದುಕೊಳ್ಳುವಂತೆ ನನ್ನ ಜನರು ವಾಸಿಸುವ ಗೋಷೆನ್ ದೇಶದಲ್ಲಿ ನೊಣಗಳು ಇರದ ಹಾಗೆ ಅದನ್ನು ನಾನು ಪ್ರತ್ಯೇಕಿಸುವೆನು. ನನ್ನ ಪ್ರಜೆಗಳನ್ನು ನಿನ್ನ ಪ್ರಜೆಗಳನ್ನು ವಿಂಗಡಿಸುವೆನು. ನಾಳೆ ಸಮಯವನ್ನು ನಿಗದಿಪಡಿಸ, ನಾಳೆ
ನಾಳೆ ಈ ಒಂದು ಗುರುತು, ಈ ಒಂದು ಚಿಹ್ನೆ, ಈ ಒಂದು ಸೂಚನೆ ನಿಮಗೆ ಇರುವುದು. ಈಸ್ ಅಪಾಯಿಂಟಿಂಗ್ ದ ಟೈಮ್ ಅಂಡ್ ಈಸ್ ಅಪಾಯಿಂಟಿಂಗ್ ದ ಲಿಮಿಟ್ಸ್ ಆಲ್ಸೋ. ಈಜಿಪ್ಟ್ ಮೇಲೆ ಬರ್ತಕ್ಕಂಥ ಈ ಭಯಂಕರವಾದಂಥ ದಾಳಿ, 4ನೇ ಉಪದ್ರವ, ವಿಷದ ಹುಳಗಳ ವಿಷಯದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪ್ರಜೆಗಳನ್ನು ನಾನು ಕಾಪಾಡಿಕೊಳ್ಳತಕ್ಕಂಥ ಸರ್ವಶಕ್ತನಾಗಿದ್ದೇನೆ. ನಾಳೆ ಅಂದರೆ ನಾಳಿನ ಸಮಯದಲ್ಲಿ ಯಾರು ಒಂದು ದಿನದಲ್ಲಿ ವಿಷದ ಹುಳಗಳೆಲ್ಲ ದೇಶದ ಮೇಲೆ ದಾಳಿ ಮಾಡಲಿಕ್ಕಾಗೋದಿಲ್ಲ. ದೇವರ ಮಕ್ಕಳೇ, ಜಗತ್ತಿನ ಎಲ್ಲ ಸೈನಿಕರು ಸೈನ್ಯ ಸಮೂಹವನ್ನು ಸೇರಿದರೂ ಕೂಡ ಇದೆಲ್ಲ ಮಾಡಲಿಕ್ಕಾಗೋದಿಲ್ಲ. ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ಆತನಿಗೆ ಸೈನ್ಯ ಏನಂದರೆ ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿಗಳೇ ಆತನಿಗೆ ಸೈನ್ಯವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಕಣ್ಣಿಗೆ ಕಾಣುವುದಿಲ್ಲ, ಆತನು ಅದೃಶ್ಯ ಲೋಕಕ್ಕೆ ಒಡೆಯನಾಗಿದ್ದಾನೆ. ಆತನು ಪರಲೋಕದ ಒಡೆಯನಾಗಿದ್ದಾನೆ, ಸತ್ಯವಂತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಕಣ್ಣಿಗೆ ಕಾಣಲಾರದಂಥ ಅದೃಶ್ಯ ದೇವರಾಗಿರ್ತಕ್ಕಂಥ ಯೆಹೋವ ದೇವರು ಹೇಳ್ತಾ ಇದ್ದಾನೆ, ಇಗೋ ವಿಷದ ಹುಳಗಳು ನಿನ್ನ ದೇಶದ ಮೇಲೆ ದಾಳಿ ಮಾಡು ಎಂಬುದು. ಅಂದರೆ ಅರ್ಥ ಏನು? ವಿಷದ ಹುಳಗಳು ಕೂಡ ಆ ಪರಲೋಕದ ಒಡೆಯನಿಗೆ, ರಾಜನಿಗೆ ಸೈನ್ಯವಾಗಿದೆ. ಈ ಲೋಕದಲ್ಲಿ ಹೇನುಗಳು, ಹುಳಗಳು, ವಿಷದ ಹುಳಗಳು ಆ ದೇವರಿಗೆ ಸೈನ್ಯವಾಗಿದೆ. ಆದ ಕಾರಣ ಇಗೋ ಈ ವಿಷದ ಹುಳಗಳ ದಂಡು, ಸೈನ್ಯವು ನಿನ್ನ ದೇಶದ ಮೇಲೆ ನಾಳೆ ಈ ಸಮಯಕ್ಕೆ ದಾಳಿ ಮಾಡುವುದು, ನೀನು ಆ ಸೂಚನೆಯನ್ನು ನೀನು ನೋಡ್ತೀಯ ಎಂಬುದಾಗಿ ಹೇಳಿದ. ಇದನ್ನು ಕಂಡ ಫರೋ ಅರಸನು ಜರುಗಿದ್ದ ಕೂಡಲೇ ಮೋಶೆ ಆರೋನರಿಗೆ ಹೇಗೆ ದೇವರು ಆತನು ಆದೇಶ ಕೊಟ್ಟಿದ್ದಂತೆ ಅವರು ಮಾಡಿದ್ದ ಕೂಡಲೇ ಅವರು ಧೂಳಿನ ಮೇಲೆ, ಅವರು ಅಲ್ಲಿರ್ತಕ್ಕಂಥ ಆ ಮಾತನ್ನು ಹೇಳಿ ಆ ಸಮಯವನ್ನು ನಿಗದಿಪಡಿಸಿದ ಕೂಡಲೇ ಆ ಸಮಯಕ್ಕೆ ತಕ್ಕಂತೆ ಅಲ್ಲಿ ವಿಷದ ಹುಳಗಳು ದಾಳಿ ಮಾಡಿದ್ದಾಗ, ದೇವರ ಮಕ್ಕಳೇ, ಫರೋ ಅರಸನು ಅದರ ಬಾಧೆಯನ್ನು ತಾಳಿಕೊಳ್ಳಲಿಕ್ಕಾಗದೆ ಮೋಶೆ ಕಡೆ ಹೇಳ್ತಾನೆ, ಮೋಶೆ ನನಗಾಗಿ ಪ್ರಾರ್ಥನೆ ಮಾಡು. ಗಂಭೀರವಾಗಿ ಹೇಳ್ತಾರಲ್ವ, ಮೋಶೆ ನನಗಾಗಿ ಪ್ರಾರ್ಥನೆ ಮಾಡು, ನನಗಾಗಿ ನೀನು ವಿಜ್ಞಾಪನೆ ಮಾಡು ಎಂಬುದಾಗಿ ಆತನು ಪ್ರಾರ್ಥಿಸ್ತಾನೆ. ಕೇಳ್ತೀರಾ ಆ ಮಾತನ್ನು? ವಿಮೋಚನ 8ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ರಿ. ಮುಂದೆ. ಅದಕ್ಕೆ ಫರೋಹನು ಅವರಿಗೆ, ನಿಮ್ಮ ದೇವರಾದ ಕರ್ತನಿಗೆ ಅರಣ್ಯದಲ್ಲಿ ಯಜ್ಞವನ್ನು ಅರ್ಪಿಸುವಂತೆ ನಾನು ಬಿಡುಗಡೆ ಮಾಡ್ತೇನೆ, ನಿಮ್ಮ ದಾಸತ್ವದಿಂದ ಬಿಡುಗಡೆ ಮಾಡ್ತೇನೆ, ನಿಮ್ಮ ಜನರನ್ನು ನಾನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಫರೋ ಅರಸನು ಕರೆ ಕಳಿಸಿ ಹೇಳ್ತಾನೆ. ಹೇಳಿದ ಮೇಲೆ, ಆದರೆ ದೂರ ಹೋಗಬೇಡ್ರಿ. ಮತ್ತು ಫರೋ ಅರಸನು ಹೇಳ್ತಾ ಇದ್ದಾನೆ, ನನಗೋಸ್ಕರ, ದುಷ್ಟ ಅರಸನಾದ ನನಗೋಸ್ಕರ, ನಂಬಿಕೆ ದ್ರೋಹ ಅರಸನಾದ ನನಗೋಸ್ಕರ ನಿಮ್ಮ ಒಡೆಯನ ಹತ್ರ ಪ್ರಾರ್ಥನೆ ಮಾಡು. ನೀವು ನನಗಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ದೇಶವನ್ನು ವಿಷದ ಹುಳದಿಂದ ಮುಕ್ತಗೊಳಿಸೋನು ಎಂಬ ನಂಬಿಕೆ ಇದೆ. ಆದರೆ ಸ್ವಕೀಯ ಜನರಾದ ಇಸ್ರಾಯೇಲ್ರಿಗೆ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಈ ಪ್ರತಾಪವನ್ನು, ಈ ಆತನ ಬಲವನ್ನು, ಇಂಥ ಒಂದು ಸರ್ವಶಕ್ತನಾದ ದೇವನು ಸೃಷ್ಟಿಸುವ ಶಕ್ತಿ ಇರತಕ್ಕಂಥ ಈ ದೈವ ಜನರನ್ನು ಪೀಡಿಸ್ತಾ ಇರುವಾಗ ಆತನು ಕಂಡಿದ್ದು, ಸಮಯಕ್ಕೆ ತಕ್ಕಂತೆ ಮಾತನ್ನು ತಪ್ಪದೆ ತನ್ನ ಜನರನ್ನು ಕಾಪಾಡಿಕೊಳ್ತಾ, ತನ್ನ ಜನರ ಕ್ಷೇಮಕ್ಕಾಗಿ, ರಕ್ಷಣೆಗಾಗಿ, ತನ್ನ ಜನರ ಬಿಡುಗಡೆಗಾಗಿ, ನಾನು ದುರ್ಮಾರ್ಗನಾಗಿರ್ತಕ್ಕಂಥ ಫರೋ ಅರಸನು, ನಾನು ದುಷ್ಟನಾಗಿರ್ತಕ್ಕಂಥ ನಂಬಿಕೆ ದ್ರೋಹಿಯಾಗಿರ್ತಕ್ಕಂಥ ನನ್ನ ಅಹಂಕಾರದಿಂದ ನನ್ನ ದೇಶವನ್ನು ಹಾಳು ಮಾಡಿಕೊಳ್ತಾ ಇದ್ದೇನೆ. ಆದರೆ ನಿನ್ನ ದೇವರಾದ ಕರ್ತನ ಹತ್ರ ಬಿನ್ನಹ ಮಾಡಿ ಪ್ರಾರ್ಥನೆ ಮಾಡಿ ನನ್ನ ದೇಶವನ್ನು ಈ ಭಯಂಕರವಾದ ವಿಷದ ಹುಳದಿಂದ ಮುಕ್ತಗೊಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ದೇವರ ಮಕ್ಕಳೇ, ಆಗ ಆತನು ಹೇಳ್ತಾ ಇದ್ದಾನೆ, ನನಗಾಗಿ ಪ್ರಾರ್ಥನೆ ಮಾಡಿ ಇವೆಲ್ಲಗಳನ್ನು ನನ್ನ ಜೀವನದಿಂದ, ನಮ್ಮ ದೇಶದಿಂದ, ನಮ್ಮ ಜನರಿಂದ ಬಿಡುಗಡೆ ಆಗಲಿ ಎಂಬುದಾಗಿ ಹೇಳಿರುವಾಗ, ಆಗ ಮೋಸೆ ಹೋಗಿ ದೇವರ ಹತ್ರ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ ಕೂಡಲೇ ಆತನ ಹೇಳಿದ್ದ ಶಬ್ದದಂತೆ ದೇವರು ಮಾಡಿದ್ದಾನೆ. ಅದನ್ನು ಓದ್ತಿರ ಮಾತನ್ನು 8ನೇ ಅಧ್ಯಾಯ
31ನೇ ವಚನದಲ್ಲಿ ನಾವು ನೋಡ್ತೇವೆ, ಒಂದು ಮನುಷ್ಯನು, ಮಣ್ಣಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮನುಷ್ಯನಾಗಿರ್ತಕ್ಕಂಥ ಮೋಸೆ, ಪರಲೋಕದ ಒಡೆಯನಾಗಿರ್ತಕ್ಕಂಥ, ಭೂಮಿ ಆಕಾಶಕ್ಕೆ ಒಡೆಯನಾಗಿರ್ತಕ್ಕಂಥ ದೇವರ ಪ್ರತಾಪವನ್ನು ಹೇಗೆ ತೋರಿಸ್ತಾ ಇದ್ದಾನೆ. ತಾನು ಮೊರೆ ಇಟ್ಟಿದ್ದ ಕೂಡಲೇ 30ನೇ ವಚನ, ಆಗ ತರುವಾಯ ಮೋಸೆ ಫರೋಹನ ಸಮ್ಮುಖವನ್ನು ಬಿಟ್ಟು ಹೋಗಿ ಕರ್ತನ ಕಡೆಗೆ ಹೋಗಿ ಮೊರೆ ಇಟ್ಟಾಗ, ಅಂದರೆ ಪ್ರಾರ್ಥನೆ ಮಾಡಿದಾಗ ಆ ದೇಶದ ಕುರಿತು, ಮೋಶೆಯು ತನ್ನ ಬಾಯಲ್ಲಿ ನುಡಿದಂತೆಯೇ ಕರ್ತನು, ಮೋಸೆಯ ದೇವರು ಅನ್ಯ ಅರಸನಾದ ಈಜಿಪ್ಟಿಯರ ಸಾಮ್ರಾಜ್ಯವನ್ನು, ಅವರ ದೇಶವನ್ನು ವಿಷದ ಹುಳಗಳಿಂದ ಮುಕ್ತಗೊಳಿಸಿದನು. ಮೋಸೆಯ ಬಾಯಿಂದ ಬಂದಿರತಕ್ಕಂಥ ಒಂದು ನುಡಿಯಿಂದ ಅವನ ದೇಶಕ್ಕೆ, ಈಜಿಪ್ಟ್ ಎಂಬ ದೇಶಕ್ಕೆ ಮುಕ್ತಿ, ಬಿಡುಗಡೆ, ರಕ್ಷಣೆ, ಸಮಾಧಾನ, ಉಪಶಮನ. ಭೂಮಿಯ ಮೇಲೆ ನಿನ್ನಂಥ ದೇವರು, ನಿನ್ನಂಥ ಒಡೆಯನು ಯಾರೂ ಇಲ್ಲ ಎಂಬುದಾಗಿ ಫರೋ ಅರಸನು ಅರ್ಥ ಮಾಡಿಕೊಂಡ ಹೊರತು ಇನ್ನು ದೇವಜನರಾದ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ನನ್ನ ಎಲ್ಲ ಸಹೋದರಿ ಸಹೋದರರೇ, ಇವತ್ತು ನಾನು ಸಾರಿದ್ದೇನೆಂದರೆ, ಇಗೋ ನೀತಿವಂತನು